ಆತ್ಮೀಯ ಗೆಳೆಯರೇ, ಹಿತೈಷಿಗಳೇ, ಹಿರಿಯರೇ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ವಿಧಾನಸೌಧದ ಬೃಹತ್ ಪುಸ್ತಕ ಮೇಳ ಮತ್ತು ಇನ್ನಿತರ ಕಾರ್ಯಕ್ರಮಗಳಿಂದಾಗಿ ನನ್ನ ವ್ಯಕ್ತಿತ್ವ ವಿಕಸನದ ವಿಡಿಯೋಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದು ಸ್ವಲ್ಪ ಕಡಿಮೆಯಾಗಿತ್ತು. ಅದನ್ನು ಕಳೆದ 2 ದಿನಗಳಿಂದ ಪ್ರಾರಂಭ ಮಾಡಿದ್ದೇನೆ. ಇದುವರೆಗೆ ನನ್ನ 109 ಸಂಚಿಕೆಗಳಾಗಿವೆ. ಇದು 110ನೇ ಸಂಚಿಕೆ. ಈಗಾಗಲೇ 1-2 ಬಾರಿ ನಾನು ಬೇರೆ ಲೇಖಕರ ಪುಸ್ತಕಗಳನ್ನು, ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೆ. ಅವು ಹೇಗೆ ನಿಮ್ಮ ಜೀವನಕ್ಕೆ ಉಪಯೋಗ ಆಗ್ಬೋದು ಅನ್ನೋದನ್ನು ಕೂಡ ಹೇಳಿದ್ದೆ. ಭಾಳಷ್ಟು ಸಾರಿ ಜನರು ನನ್ನ ಕೃತಿಗಳ ಬಗ್ಗೆ ಮಾತಾಡಿ ಅಂತ ಹೇಳಿದರು. ಅದು ಅಲ್ಲದೆ ವಿಧಾನಸೌಧದ ಬೃಹತ್ ಪುಸ್ತಕ ಮೇಳದಲ್ಲಿ ನನ್ನ 3 ಕೃತಿಗಳು ಭಾಳ ಹೆಸರನ್ನು ಮಾಡಿವೆ. ವಿಧಾನಸಭಾ ಅಧ್ಯಕ್ಷರು, ವಿಧಾನಸಭಾ ಸಭಾಪತಿಗಳು ಸೇರಿದಂತೆ ಎಲ್ಲ ರಾಜಕೀಯ ನಾಯಕರು, ಹಲವು ಪೊಲೀಸ್ ಅಧಿಕಾರಿಗಳು, ಕೆಲವು ಇಲಾಖಾ ಅಧಿಕಾರಿಗಳು, ಸಾಮಾನ್ಯರು, ಗೃಹಿಣಿಯರು ಎಲ್ಲರೂ ಕೂಡ ನನ್ನ ಪುಸ್ತಕ ಓದಿದವರು ಭಾಳ ಮೆಚ್ಚುಗೆಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ. ಇದುವರೆಗೆ ನನ್ನ ಮೊದಲನೆಯ ಕೃತಿ 6 ಮುದ್ರಣಗಳನ್ನು ಕಂಡಿದೆ. ಹಾಗೆ ನನ್ನ 2-3ನೇ ಕೃತಿಗಳು ಹಲವಾರು ಬಾರಿ ಮರುಮುದ್ರಣಗಳನ್ನ ಕಂಡಿವೆ. ನಿಮ್ಮ ಕೃತಿಗಳನ್ನು ಏಕೆ ಪರಿಚಯಿಸಬಾರ್ದು ಅಂತ ಹಲವರು ಕೇಳಿದ್ರಿಂದ ಮೊದಲು ನನ್ನ ಶೀರ್ಷಿಕೆಗಳನ್ನು ಮಾತ್ರ ಹಿಂದೊಮ್ಮೆ ಹೇಳಿದ್ದೆ. ಇವತ್ತು ನನ್ನ ಒಂದು ಕೃತಿಯನ್ನು ಮಾನ್ಯ ಗೆಳೆಯರೇ, ಹಿತೈಷಿಗಳೇ, ಹಿರಿಯರೇ, ನಿಮ್ಮ ಮುಂದೆ ನಾನು ವಿವರವಾಗಿ ಹೇಳ್ತೀನಿ. ದಯವಿಟ್ಟು ಒಂದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ, ದಯಮಾಡಿ ಈ ವಿಡಿಯೋವನ್ನು ಖಂಡಿತ ನೋಡಿ. ನಿಮ್ಮ ಜೀವನಕ್ಕೆ ಬೇಕಾಗುವ ಹಲವಾರು ಅಂಶಗಳು ಅದರಲ್ಲಿ ಸಿಗಬಹುದು. ಏಕೆಂದರೆ ನಾನು 100 ಕೃತಿಗಳನ್ನು ಓದಿ ಅದನ್ನು ಅರಗಿಸಿಕೊಂಡು ಸರಳವಾದ ರೀತಿಯಲ್ಲಿ ಹೇಳಿದ್ದೀನಿ. ಇದೇ ಮಾತನ್ನು ಹಿಂದೊಮ್ಮೆ 2016ರಲ್ಲೇ ನನ್ನ ಮನಸ್ಸುವಾಗಲಿ ಕೃತಿ ಮೊದಲ ಮುದ್ರಣ ಆದಾಗ ಅದನ್ನು ಓದಿದಂಥ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳವರು ಹೇಳಿದರು. ಶೀರ್ಷಿಕೆ ತುಂಬ ಚೆನ್ನಾಗಿದೆ, ಜೊತೆಗೆ ಅದರಲ್ಲಿರ್ತಕ್ಕಂಥ ವಿಚಾರಗಳು ಭಾಳ ಸರಳವಾಗಿವೆ. ಎಲ್ಲ ವಿಚಾರವನ್ನು ಅಡಕಗೊಂಡಿರುವ ಈ ಕೃತಿ ಭಾಳ ಅರ್ಥಪೂರ್ಣವಾಗಿದೆ. ಓದುಗರು ಓದಬೇಕು ಈ ಕೃತಿನ ಅಂಥೇಳಿ ನನಗೆ ಅವ್ರ ಪುಸ್ತಕ ಓದಿದ 1-2 ದಿನಗಳಲ್ಲೇ ನನಗೆ ಬೇರೆಯವ್ರ ಮೂಲಕ ಫೋನ್ ಮಾಡಿಸಿದ್ರು. ತಮ್ಮ ಆಶೀರ್ವಾದ ಇದೆ, ಮುಂದೆ ಹೆಚ್ಚು ಕೃತಿ ಬರೀಲಿ ಅಂತ ಕೂಡ ಹೇಳಿದರು ಗೆಳೆಯರೇ. ಅಂಥ ಪರಮ ಪೂಜ್ಯರ ಆಶೀರ್ವಾದ ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ಕೂಡ ನನಗೆ ಸಿಕ್ಕಿದೆ ಅನ್ನೋದನ್ನ ನಾನು ಭಾಳ ವಿನಯಪೂರ್ವಕವಾಗಿ ಹೇಳ್ಕೊತೀನಿ. ಅದು ಅಲ್ಲದೆ ಈ ಕೃತಿ ಮನಸ್ಸುವಾಗಲಿ ಜೀವನ ಜೇನಾಗಲಿಗೆ ಖ್ಯಾತ ಮನೋವೈದ್ಯರಾದಂಥ CR ಚಂದ್ರಶೇಖರ್, ನಾ ಸೋಮೇಶ್ವರ್, ಈ ಥರ ಹಲವಾರು ಗಣ್ಯರು, ಅಲ್ಲದೆ ಶ್ರೀಸಾಮಾನ್ಯರು ಕೂಡ, ಕನ್ನಡ ಅಕ್ಷರ ಸ್ವಲ್ಪವೇ ಗೊತ್ತಿದ್ದವರು ಕೂಡ ಮೆಚ್ಚಿದ್ದಾರೆ ಅನ್ನೋದು ಈ ಕೃತಿಯ ಒಂದು ಹೆಗ್ಗಳಿಕೆ. ಏಕೆಂದರೆ ವಿಚಾರ ಎಲ್ಲರಿಗೂ ಮಾರ್ಗದರ್ಶಕವಾಗಿದೆ. ಅವರವರ ಜೀವನದಲ್ಲಿ ಅವರು ಅಳವಡಿಸ್ಕೊಂಡ್ರೆ ಕೆಲವು ಕೋಣೆಗಳಿಂದಾದರೂ ಉತ್ತಮವಾಗುತ್ತೆ ಅನ್ನೋದು ಹಲವರ ನಂಬಿಕೆ. ಆ ದೃಷ್ಟಿಯಿಂದ ನನ್ನ ಕೃತಿ ಮನಸ್ಸುವಾಗಲಿ ಜೀವನ ಜೇನಾಗಲಿ ಏನಿದೆ ಇದರಲ್ಲಿ ಅನ್ನೋದನ್ನು ನಾನು ಹೇಳ್ತೀನಿ ಗೆಳೆಯರೆ. ಇದು ನಿಮಗೆ ಫೋಟೋ ಉಲ್ಟಾ ಕಾಣುತ್ತೆ, ಸೆಲ್ಫಿ ಮೂಡಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಈ ಕೃತಿಯ ಚಿತ್ರಣ ನಿಮಗೆ ಈಗಾಗಲೇ ಗೊತ್ತಿದೆ. ಅದರ ಒಳಗಿರೋ ವಿಚಾರವನ್ನು ನಾನು ಏನಿದೆ ಈ ಇದರಲ್ಲಿ ಅಂತ ಹೇಳ್ತೀನಿ. ಇದರಲ್ಲಿ 20 ಅಧ್ಯಾಯಗಳಿದೆ ಗೆಳೆಯರೆ. ನಾನು ಓದಿದಂಥ ಅನೇಕ ಖ್ಯಾತ ನಾಮ ಲೇಖಕರು, ವಚನಕಾರರು, ಋಷಿಮುನಿಗಳು, ಸಂತರು, ಮಹಂತರು ಹೇಳಿದ ವಿಚಾರಗಳು, ನನ್ನ ಜೀವನದಲ್ಲಿ ನಾನು ಕಂಡುಕೊಂಡ ಪಾಠಗಳು, ನನ್ನ ಅನುಭವಗಳು ಎಲ್ಲವನ್ನು ಮೇಳೈಸಿ ಆದಷ್ಟು ಸರಳವಾಗಿ ಜನಜೀವನಕ್ಕೆ ಉಪಯುಕ್ತವಾಗಬಹುದು ಅನ್ನೋ ದೃಷ್ಟಿಯಿಂದ ಬರೆದ ಈ ಕೃತಿ ನಿರೀಕ್ಷೆ ಮೀರಿ ಯಶಸ್ಸು ಕಾಣ್ತಾ ಇರೋದ್ರಿಂದ ನಿಮ್ಮೊಂದಿಗೆ ಈ ಕೃತಿನ ಹಂಚ್ಕೋತೀನಿ. ದಯವಿಟ್ಟು ವಿಡಿಯೋ ಲೆಂತಿ ಹಾಕ್ಕೊಂಡ್ರು ಇದನ್ನು ನೋಡಿ ಖಂಡಿತ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ಈ ಕೃತಿಯನ್ನು ಹಲವಾರು ಜನರು ಗಿಫ್ಟ್ ಕೊಡೋಕ್ಕೂ ಕೂಡ ಬಳಸ್ಕೋತಾ ಇದ್ದಾರೆ. ಅದರಿಂದ ನಾವು ಶೇರ್ ಮಾಡಿದ್ರೆ ನೀವು ಕೂಡ ಒಂದು ಒಳ್ಳೆಯ ಕೆಲಸ ಮಾಡ್ದಂಗೆ ಆಗುತ್ತೆ.
ಈ ವಿಡಿಯೋ ಹಲವಾರು ಜನಕ್ಕೆ ಮುಟ್ಟಿದ್ರೆ ನನ್ನ ದೂರವಾಣಿ ಸಂಖ್ಯೆ ಹೇಳ್ತೀನಿ ನೋಡಿ, 7760574305. ಈ ದೂರವಾಣಿಗೆ ಕರೆ ಮಾಡಿದ್ರೆ ರಿಯಾಯಿತಿ ದರದಲ್ಲಿ ನಾನು ಈ ಕೃತಿಗಳನ್ನು ಕೊಡ್ತೀನಿ. ಅದಕ್ಕೂ ಮೊದಲು ಈ ಕೃತಿಯಲ್ಲಿರ್ತಕ್ಕಂಥ 20 ಅಧ್ಯಾಯಗಳ ಬಗ್ಗೆ ನಾನು ಹೇಳ್ತೀನಿ. ಅದರಲ್ಲಿ ಮೊದಲನೇ ಅಧ್ಯಾಯ ಆಶಾಕಿರಣ ಅಂತ. ಅದರಲ್ಲೇನಂತ ಹೇಳಿದ್ದೀನಿ ಅಂದರೆ, ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿ ಮನುಷ್ಯನೂ ಕೂಡ ಸಂತೋಷವಾಗಿ ಸುದೀರ್ಘ ಕಾಲ ಜೀವನ ಮಾಡಬೇಕು ಅಂತ ಬಯಸ್ತಾನೆ. ಆದರೆ ಏನಾಗುತ್ತೆ, ಹಲವಾರು ಸಂದರ್ಭಗಳಲ್ಲಿ ಜೀವನ ಅವನು ಹೇಳ್ದಂಗೆ ನಡೆಯಲ್ಲ. ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ಸ್ ಅಂತಾರೆ. ಮನುಷ್ಯ ತನ್ನ ಮೇಲೆ ತಾನು ಸಾಧಿಸಿಕೊಳ್ಳುವ ಜಯಗಳಲ್ಲೆಲ್ಲ ಮಹತ್ತರವಾದದ್ದು. ಇದಕ್ಕೇನು ಮಾಡಬೇಕು, ನಮ್ಮನ್ನು ನಾವು ಗೆಲ್ಲಬೇಕಾದ್ರೆ ಅನ್ನೋ ಪ್ರಯತ್ನಕ್ಕೆ ಸರಳವಾಗಿ ವಿಚಾರಗಳನ್ನ ಹೇಳ್ಕೊಂಡು ಹೋಗ್ತೀನಿ ಗೆಳೆಯರೆ. ಏಕೆಂದರೆ ಯಾವುದೇ ಒಂದಕ್ಕೂ ಮನಸ್ಸು ಮಾಡಬೇಕು. ಮನಸ್ಸಿದ್ದರೆ ಮಾರ್ಗ, ಮನಸ್ಸಿನ ಶಕ್ತಿಯೇ ದೊಡ್ಡ ಶಕ್ತಿ. ನೋ ಕಂಪ್ಯೂಟರ್ ಈಸ್ ಈಕ್ವಲ್ ಟು ಮ್ಯಾನ್ಸ್ ಮೈಂಡ್ ಅಂತಾರೆ. ಮನುಷ್ಯ ಯಾವುದೇ ಘಟ್ಟದಲ್ಲಿ ಅವನು ಪ್ರಪಾತದ ಸ್ಥಿತಿಗೆ ಹೋಗಿದ್ರೂ ಕೂಡ ಪುನಃ ಎದ್ದು ಬರ್ಬೋದು. ಮನಸ್ಸು ಮಾಡುವತಕ್ಕಂಥ ಇರುವೆ 1000 ಮೈಲು ಚಲಿಸುತ್ತೆ. ಮನಸ್ಸಿಲ್ದೇವರೇ ಪ್ರಬಲ ರೆಕ್ಕೆಗಳಿದ್ದರೂ ಗರುಡ ಪಕ್ಷಿ ಕುಳಿತಲ್ಲೇ ಕೂತಿರುತ್ತೆ. ಹಾಗೆ ಸಮಯ ಸಂದರ್ಭಗಳು ಬಂದರೆ, ಒಂದು ಸ್ವಾತಿ ಮುತ್ತಿನ ಮಳೆ ಹನಿಯ ನೀರು ಸರೋವರದಲ್ಲಿ ಬಿದ್ದರೆ ಲೀನ ಆಗುತ್ತೆ. ಹೂವಿನ ಮೇಲೆ ಬಿದ್ದರೆ ಫಳಫಳ ಅಂತ ಕೆಲವು ನಿಮಿಷಗಳು ಹೊಳೆಯುತ್ತೆ. ಅದೇ ಹನಿ ಸಮುದ್ರದಲ್ಲಿ ತೇಲುವ ಚಿಪ್ಪಿನೊಳಗೆ ಬಿದ್ದಾಗ ಮುತ್ತಾಗುತ್ತೆ. ಹಾಗೆ ನಾವು ಇರತಕ್ಕಂಥ ಪ್ಲೇಸ್ಗಳು ಕೂಡ ಭಾಳ ಮುಖ್ಯ. ಎಲ್ಲವನ್ನು ಕೂಡ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕಾದ್ರೆ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು. ಅಂಥ ಸಾಧಕರು ಕೆಲವರು ತಮ್ಮ ಜೀವಿತಾವಧಿ ಇನ್ನೇನು ಮುಗಿದೋಯ್ತು ಅಂತ ಬೇರೆಯವ್ರು ಬಯಸಿದಾಗಲೂ ಕೂಡ ಮತ್ತೆ ಮತ್ತೆ ಮೇಲೆ ಹೇಗೆ ಎದ್ದು ಬರ್ತಾರೆ ಅನ್ನೋದಕ್ಕೆ ಹಲವು ಉದಾಹರಣೆಗಳು, ಅರ್ಥಪೂರ್ಣವಾದ ಕನ್ನಡ ಇಂಗ್ಲೀಷ್ ಗಾದೆಗಳನ್ನು ಸಮಯೋಚಿತವಾಗಿ ಇಲ್ಲಿ ಬಳಸಿದ್ದೇನೆ. ಅದರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಮೇರಿ ಎಡ್ಡಿ ಬೇಕರ್ ಅಂತ ಅಮೇರಿಕಾದ ಮಹಿಳೆಯೊಬ್ಬಳು ತನ್ನ ಗಂಡನ ಅಪಘಾತದಲ್ಲಿ ಕಳ್ಕೊತಾಳೆ. ಮದುವೆ ಆಗ್ತಾಳೆ. ಆ ಗಂಡನೂ ಕೂಡ ಸ್ವಲ್ಪ ಕಾಲ ಚೆನ್ನಾಗಿರ್ತಾನೆ. ಒಂದು ಮಗು ಆಗುತ್ತೆ. ಅವನು ಅವಳನ್ನ ಬಿಟ್ಟು ಹೋಗ್ತಾನೆ. ಭಾಳ ತೀವ್ರವಾದ ಬಡತನ ಬರುತ್ತೆ ಆಕೆಗೆ. ಆ ಮಗುನ ಸಾಕೋಕ್ಕಾಗಲ್ಲ. ತನ್ನ ಮಗುವಾರು ಚೆನ್ನಾಗಿರಲಿ ಅಂದ್ಬಿಟ್ಟು ಅನುಕೂಲಸ್ಥರಿಗೆ ಅದನ್ನು ಕೊಟ್ಬಿಡ್ತಾಳೆ. ತದನಂತರ ಅವಳು ಮಗು ಬೇಕು ಅಂತ ಅಪಹಪಿಸ್ತಾಳೆ. ಅವರು ಹೊರಟೋಗಿರ್ತಾರೆ. ಇದೇ ನೋವಲ್ಲಿ ಅವಳು ಅಲ್ಲಿನ ಬೀದಿಗಳು ಓಡಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಬಿದ್ದುಬಿಡ್ತಾಳೆ. ಬೆನ್ಮೂಳೆ ಮುರಿದೋಗುತ್ತೆ. ಹಾಸ್ಪಿಟ್ಲಿಗೆ ದಾಖಲಾಗ್ತಾಳೆ. ಅವಳನ್ನ ಪರೀಕ್ಷೆ ಮಾಡಿದಂಥ ವೈದ್ಯರು ಇವಳು ಬದುಕೋದು ಕಷ್ಟ, ಬದುಕಿದ್ರೂ ಇವಳು ನಡೆಯೋಕ್ಕಾಗಲ್ಲ ಅಂತ ಅಭಿಪ್ರಾಯ ಪಡ್ತಾರೆ. ಆದರೆ ಅವಳಿಗೆ ಓದುವ ಹವ್ಯಾಸ ಇರುತ್ತೆ. ಅಲ್ಲಿ ಒಂದು ದಿನ ಆ ಬೈಬಲ್ನ ಒಂದು ವಾಕ್ಯ ಓದ್ತಾಳೆ. ಮಾನಸಿಕ ಸ್ಥಿರತೆ ಇದ್ದು ಮನಸ್ಸು ಮಾಡಿದ್ರೆ ಎಂಥ ದುಸ್ಥಿತಿಯಿಂದನೂ ಕೂಡ ಮೇಲ್ ಬರ್ಬೋದು ಅನ್ನೋ ಒಂದು ವಾಕ್ಯದಿಂದ ಪ್ರೇರಿತಳಾಗ್ತಾಳೆ ಆಕೆ. ಹೀಗೆ ಪ್ರೇರಿತಳಾದ ಮೇರಿ ಎಡ್ಡಿ ಬೇಕರ್ ನಂಬ್ತಾಳೆ. ಆಸ್ಪತ್ರೆಯ ಗೋಡೆಗಳನ್ನು ಹಿಡ್ಕೊಂಡು ನಡೆಯೋಕ್ಕೆ ಶುರು ಮಾಡ್ತಾಳೆ. ಕ್ರಮೇಣ ಚೇತರಿಸ್ಕೊಂಡ್ಬಿಡ್ತಾಳೆ. ವೈದ್ಯರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಅವಳು ಚೇತರಿಸ್ಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದು ಸುಮಾರು ದಿನಗಳ ನಂತರ ಅವಳಿಗೊಂದು ಐಡಿಯಾ ಬರುತ್ತೆ. ಕ್ರಿಶ್ಚಿಯನ್ ಸೈನ್ಸ್ ಅಂತ ಒಂದು ಸಂಸ್ಥೆ ಹುಟ್ಟಾಕಿ ತನ್ನಂತೆ ನೊಂದ ಮಹಿಳೆಯರಿಗೆ ಸಹಾಯ ಮಾಡುವ ಪ್ರಯತ್ನ ಮಾಡ್ತಾಳೆ. ಮುಂದೆ ಬೃಹದಾಕಾರವಾಗಿ ಸಂಸ್ಥೆ ಬೆಳೆಯುತ್ತೆ. ಅವಳು ಹೆಸರು ಮಾಡ್ತಾಳೆ. ವಿಶ್ವಮಾನ್ಯಳಾಗ್ತಾಳೆ. ಸುದೀರ್ಘ ಕಾಲ ಜೀವನ ಮಾಡ್ತಾಳೆ. ಅದು ಮನಸ್ಸಿಂದ ಸಾಧ್ಯ ಆಗುತ್ತೆ ಅಂತ ಮೇರಿ ಎಡ್ಡಿ ಬೇಕರ್ ಅತ್ಯಂತ ಉತ್ತಮ ಉದಾಹರಣೆ. ನಾವೆಂಥ ದುಸ್ಥಿತಿಯಿಂದ ಇದ್ದರೂ ಕೂಡ ಮೇಲೆ ಬರ್ಬೋದು ಅನ್ನೋದನ್ನ ನಾನು ಮೊದಲನೇ ಅಧ್ಯಾಯದಲ್ಲಿ ಹೇಳ್ತೇನೆ. ಹಾಗೆ 50 ವರ್ಷ ದಾಟದ ಮೇಲೂ ಇಂಥ ಸಾಧನೆ ಮಾಡ್ಬೋದಾದರೆ ನಾವು ವಯಸ್ಸು ಅದು ಲೆಕ್ಕಕ್ಕೆ ಬರಲ್ಲ. ಯಾವ ವಯಸ್ಸಲ್ಲೂ ಕೂಡ ನಾವು ಯಾವುದೇ ಶೈಕ್ಷಣಿಕ ಅರ್ಹತೆ ಇಲ್ಲದೆ ಹೋದರೂ ಕೂಡ ನಾವು ಮನಸ್ಸು ಮಾಡಿದ್ರೆ ಹೆಚ್ಚಿನ ಮಟ್ಟಕ್ಕೆ ತಲುಪೋದು ಅನ್ನೋದನ್ನ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾ, ಇಂಥ ಹಲವಾರು ರೋಚಕ ರೋಮಾಂಚಕವಾದ ಉದಾಹರಣೆಗಳನ್ನು ನಾನು ಪ್ರತಿ ಭಾಗದಲ್ಲಿ ಕೊಟ್ಕೊಳ್ತೀನಿ. ಎರಡನೇ ಇದರಲ್ಲಿ ಟೈಟಲ್ಲು ನಂದು ಶೀರ್ಷಿಕೆ ಭರವಸೆಯ ಬೆಳಕು ಅಂತ, ಎರಡನೇ ಅಧ್ಯಾಯ. ಅದರಲ್ಲಿ ನಾವು ಹೇಳ್ತೀವಿ, ಮನುಷ್ಯ ಯಾವಾಗಲೂ ನೆಮ್ಮದಿಯಿಂದ ಇರಬೇಕು ಅಂತ ಬಯಸ್ತಾನೆ. ಆದರೆ ಮನಸ್ಸು ಬಿಡೋಲ್ಲ. ಅದಕ್ಕೆ ನಾವು ಪರೋಪಕಾರ ಗುಣವನ್ನು ಬೆಳೆಸ್ಕೋಬೇಕು. ದ ವೇ ಟು ಹ್ಯಾಪಿ ಈಸ್ ಮೇಕ್ ಅದರ್ಸ್ ಹ್ಯಾಪಿ ಅಂತ. ಬೇರೆಯವರ ಬಗ್ಗೆ ಒಳ್ಳೆಯ ಸಂಸ್ಕಾರಗಳನ್ನ ಇಟ್ಕೋಬೇಕು, ಒಳ್ಳೆಯದನ್ನು ಬಯಸಬೇಕು, ಬೇರೆಯವರ ಯಶಸ್ಸಲ್ಲಿ ನಾವು ಪಾಲ್ಗೊಳ್ಳಬೇಕು ಅನ್ನೋದು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಂಥ ಸತ್ಯ. ಅದರಿಂದ ಮಾನಸಿಕವಾದಂಥ ನೆಮ್ಮದಿ ಸಿಗುತ್ತೆ. ಮನುಷ್ಯ ನಾವು ಇರುವ ಕಡೆ ಯಾವ್ಯಾವ ವಾತಾವರಣದಲ್ಲಿ ಇರ್ತೀವಿ ಅದನ್ನು ನೋಡ್ಕೋಬೇಕು. ಕೆಲವರು ಸುತ್ತಮುತ್ತ ಇರ್ತಾರೆ, ಅದು ನಮ್ಮ ಹಿತವನ್ನೇ ಬಯಸ್ತಾರೆ ಅಂತ ನಾವು ತಿಳ್ಕೊತೀವಿ.
ಅವರೇನು ಮಾಡ್ತಾರೆ, ನಿಸಾರ್ ಅಹಮದ್ ಅವರ ಒಂದು ಕವನ ಇದೆ, ಒಳಗೊಳಗೆ ಬೇರು ಕುಯ್ದು ಲೋಕದೆದುರಲ್ಲಿ ನೀರು ಉಯ್ದು ನಮ್ಮನ್ನು ಸಾಕಿ ಸಲಹುವ ನಿಮ್ಮ ಕಪಟ, ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ನಿಮ್ಮೊಂದಿಗೆ ಕಾಫಿ ಕುಡಿದು ಪೇಪರ್ ಓದಿ ಹರಟುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ ಅಂತಾರೆ. ಅಂಥ ವ್ಯಕ್ತಿತ್ವಗಳಿಂದ ನಾವು ದೂರ ಇರಬೇಕು. ದೂರ ಇದ್ದು ನಮ್ಮತನವನ್ನು ನಾವು ಬೆಳೆಸ್ಕೋಬೇಕು. ಈಗ ನಮ್ಮ ಮನೆಯಲ್ಲಿ ನೋಡಿ, ಎಷ್ಟೊಂದು ಪ್ಲಾಸ್ಟಿಕ್ ಹೂಗಳನ್ನ ಇಟ್ಕೊಳ್ಳಿ, ಒಂದು ದುಂಬಿ ಬರಲ್ಲ. ಆದರೆ ಹಿತ್ತಲಲ್ಲಿ ಒಂದು ಹೂವು ಅರಳಿಸಿದ್ರೆ ನಾವು ಆಹ್ವಾನ ಕೊಡದೇವ್ರೂ ಆ ದುಂಬಿ ಬರುತ್ತೆ. ಆ ಥರ ನಾವು ಗುಣನಡತೆಗಳಿಂದ ನಾವು ನಮ್ಮ ಒಂದು ಜೀವನವನ್ನು ವೃದ್ಧಿಸ್ಕೊಂಡಾಗ ನಮಗರಿವಿಲ್ದಿದ್ದಂಗೆ ನಾವು ಬೆಳೆಯೋಕ್ಕೆ ಶುರು ಮಾಡ್ತೀವಿ. ಎಲ್ಲ ಒಳ್ಳೆಯ ಗುಣಗಳು, ಎ ಗುಡ್ ನೇಮ್ ಈಸ್ ಮೋರ್ ವೆಯ್ಟ್ ದೆನ್ ಎ ಬ್ಯಾಗ್ ಆಫ್ ಗೋಲ್ಡ್ ಅನ್ನೋ ಆಂಗ್ಲ ಮಾತಿನಂತೆ ನಮ್ಮ ಜೀವನ ಅರಳಕ್ಕೆ ಶುರುವಾಗುತ್ತೆ. ಈ ಸಮಯೋಚಿತವಾಗಿ ನಾನು ಅಲ್ಲಲ್ಲಿ ಇಂಗ್ಲೀಷ್ ಗಾದೆಗಳನ್ನು, ಕನ್ನಡ ಗಾದೆಗಳನ್ನ ಬಳಸಿದ್ದೀನಿ. ಏಕೆಂದರೆ ವೇದ ಸುಳ್ಳಾದರೂ ಗಾದೆಗಳು ಯಾವತ್ತೂ ಸುಳ್ಳಾಗಲ್ಲ. ಹಿರಿಯರು ತಮ್ಮ ಜೀವಿತದ ಅನುಭವವನ್ನು ಗಾದೆಗಳ ಮೂಲಕ ನಮಗೆ ಹಿಡ್ಕೊಟ್ಟಿದ್ದಾರೆ. ಅದನ್ನು ನಾವು ಆ ಮಾರ್ಗದರ್ಶಕ ಬೆಳಕನ್ನು ನಾವು ಪಡ್ಕೋಬೇಕು ಗೆಳೆಯರೆ. ಇದನ್ನು ನಾನು ಹೇಳ್ತಾ ಒಂದು ಮಾತು ನನಗೆ ಅದ್ಭುತವಾಗಿ ಕಾಣುತ್ತೆ. ದ ಸ್ಮೆಲ್ ಆಫ್ ಫ್ಲವರ್ ಗೋಸ್ ಒನ್ಲಿ ವಿತ್ ದ ವಿಂಡ್ ಬಟ್ ದ ಫೇಮ್ ಆಫ್ ಗುಡ್ ಮ್ಯಾನ್ ಗೋಸ್ ಈವನ್ ಅಗೇನ್ಸ್ಟ್ ದ ವಿಂಡ್ ಅಂತ. ಒಂದು ಹೂವಿನ ಪರಿಮಳ ಗಾಳಿ ಬಂದ ಕಡೆ ಹೋಗುತ್ತೆ, ಆದರೆ ಒಳ್ಳೆಯ ವ್ಯಕ್ತಿತ್ವದ ಪರಿಮಳ ಗಾಳಿಯ ವಿರುದ್ಧ ದಿಕ್ಕಿನಲ್ಲೂ ಚಲಿಸುವಂಥ ಶಕ್ತಿಯನ್ನು ಪಡೆದಿರುತ್ತೆ. ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಗಳಿಸ್ಕೊಂಡು ಮುನ್ನಡಿಬೇಕು. ಪ್ರಪಂಚವನ್ನು ಗೆಲ್ಲುವಷ್ಟು ಸುಲಭವಲ್ಲ ಗೆಳೆಯರ, ಮನಸ್ಸನ್ನು ಗೆಲ್ಲುವುದು. ಯಯಾತಿ ಕಾದಂಬರಿಯಲ್ಲಿ ಯತಿ ಈ ಮಾತು ಹೇಳ್ತಾನೆ. ನಾವು ಅಂದ್ಕೊಂಡ್ಬಿಡ್ತೀವಿ ಭಾಳ ಸುಲಭ ಅಂತ, ಭಾಳ ಕಷ್ಟ. ಆದರೆ ಕಷ್ಟ ಸಾಧ್ಯವಾದ ಕೆಲಸವನ್ನು ನಾವು ಸಾಧಿಸಿದ್ರೆ ನಮ್ಮ ಮನಸ್ಸು, ಇನ್ ವರ್ಲ್ಡ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮ್ಯಾನ್, ಇನ್ ಮ್ಯಾನ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮೈಂಡ್. ಅಂದರೆ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಆ ಮನಸ್ಸನ್ನು ನಾವು ಹಂತ ಹಂತವಾಗಿ ಇಡ್ತಿರ್ತಕ್ಕಂಡ್ರೆ ನಾವು ಎಲ್ಲ ರೀತಿಯ ಯಶಸ್ಸನ್ನು ಪಡಿಬೋದು. ಆ ಮನೋಭಾವ ಅಲ್ಲ, ಆತ್ಮವಿಶ್ವಾಸವನ್ನು ನಾವು ಗಳಿಸ್ಕೋಬೇಕು. ಈಗ ನೋಡಿ, ಮೋಡತೆಯಲ್ಲಿ ಬಂದಾಗ ಸೂರ್ಯನೇ ಕ್ಷಣಕಾಲ ಮಂಕಾಗ್ತಾನೆ, ಸೂರ್ಯಗ್ರಹಣ ಆಗುತ್ತೆ, ಚಂದ್ರಗ್ರಹಣ ಆಗುತ್ತೆ. ಆದರೆ ಮತ್ತೆ ಸೂರ್ಯ ಹೊರಬರೋದಿಲ್ವೇನು? ಖಂಡಿತ ಬರ್ತಾನೆ. ಒಂದು ಬದಿಯಲ್ಲಿ ಬಿದ್ದಂಥ ಆನೆನ ಕಾಗೆನೂ ಕುಟುಕುತ್ತೆ. ಆಗ ನಾವು ಕಾಗೆ ಗ್ರೇಟ್ ಅನ್ನೋಕ್ಕಾಗುತ್ತಾ? ಈವನ್ ಎ ಕ್ರೋ ವಿಲ್ ಪೆಕ್ ದ ಎಲಿಫೆಂಟ್ ದಟ್ ವಾಸ್ ಟಕ್ ಇನ್ ದ ಮಡ್ ಅನ್ನೋ ಮಾತು ಇದನ್ನು ತೋರಿಸುತ್ತೆ. ಅದು ಕ್ಷಣಕಾಲದ ಪರಿಸ್ಥಿತಿ. ಆ ಕಷ್ಟ ಕಾಲವನ್ನು ನಾವು ನಗುಮುಖದಿಂದ ಎದುರಿಸಬೇಕು ಗೆಳೆಯರೆ, ಧೈರ್ಯವಾಗಿ ಎದುರಿಸಬೇಕು. ಫೇಸ್ ಯುವರ್ ಡಿಫಿಕಲ್ಟೀಸ್ ವಿತ್ ಸ್ಮೈಲಿಂಗ್ ಫೇಸ್. ಈ ಮಾತನ್ನು ನಾನು 2ನೇ ಅಧ್ಯಾಯ ಭರವಸೆ ಬೆಳಕಲ್ಲಿ ಹೇಳ್ತಾ ಅನೇಕ ಉದಾಹರಣೆಗಳನ್ನು ಕೂಡ ಕೊಟ್ಕೊಂಡು ಹೋಗ್ತೀನಿ. ಇದು 3ನೇದು ನನ್ನ ಶೀರ್ಷಿಕೆ ಅಧ್ಯಾಯ ಇದ್ದು ನಿಸ್ವಾರ್ಥ ತರುವ ಸಂತೋಷ. ನಾವು ನಿಸ್ವಾರ್ಥದಿಂದ ಕೆಲಸ ಮಾಡಿದಾಗ ನಾವು ಯಾವ ರೀತಿ ಮೇಲಕ್ಕೆ ಬರ್ಬೋದು, ನಮ್ಮ ಕೆಲಸದ ಕಡೆ ಗಮನ ಕೊಟ್ಕೊಂಡು ಡೂ ಯುವರ್ ಡ್ಯೂಟಿ ಫಸ್ಟ್, ದ ರಿಸಲ್ಟ್ ವಿಲ್ ಬಿ ದ ಡಿಗ್ರಿ ಆಫ್ ಗಾಡ್ ಅಂತ. ನಮ್ಮ ಕೆಲಸವನ್ನು ನಾವು ಮಾಡ್ತಾಯಿದ್ರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಮಾಡುವ ಕೆಲಸಗಳು ಖಂಡಿತ ನಮ್ಮ ಕೈ ಹಿಡಿಯುತ್ತೆ. ಸಾವಿರಾರು ಹಸುಗಳ ಮಧ್ಯೆ ಇರ್ತಕ್ಕಂಥ ತಾಯಿ ಹಸುವನ್ನು ಅದರ ಕರುವು ನಿಖರವಾಗಿ ಹುಡುಕಿ ಬರುತ್ತೆ ಅಲ್ವೇ ಗೆಳೆಯರೆ? ಅದೇ ಥರ ನಾವು ಮಾಡಿದ ಸತ್ಕಾರ್ಯಗಳ ಫಲ ನಮ್ಮನ್ನು ಹುಡಿಕೊಂಡು ಖಂಡಿತ ಬರುತ್ತೆ. ಆ ಕೆಲಸವನ್ನು ನಾವು ನಿರಂತರವಾಗಿ ಮಾಡಬೇಕು. ಏಕಾಗ್ರತೆ ಭಾಳ ಇಂಪಾರ್ಟೆಂಟ್. ಮತ್ತು ಮರಳಿ ನಾವು ಸೋತರೂ ಕೂಡ ಮತ್ತೆ ಮರಳಿ ಕೆಲಸವನ್ನು ಮಾಡಿ ಜಯ ಸಾಧಿಸ್ಕೋಬೇಕು ಅಂತ ಹೇಳ್ತಾ, ಇದರಲ್ಲಿ ಒಂದು ಉದಾಹರಣೆಯನ್ನು ನಾನು 3ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದೀನಿ. ಒಂದು ಸೆಮಿನಾರ್ ನಡೆಯುತ್ತೆ. ಒಬ್ಬರು ಕರೆದು 100 ಜನರ ಗುಂಪನ್ನು ಕರೆದು 100 ಜನಕ್ಕೂ ಒಂದೊಂದು ಬಲೂನ್ ಕೊಡ್ತಾರೆ. ನಿಮ್ಮ ಹೆಸರು ಬಲೂನನ್ನು ಊದಿ ಆಮೇಲೆ ಕಟ್ಟಿ ಅದ್ರ ಮೇಲೆ ನಿಮ್ಮ ಹೆಸರುಗಳನ್ನ ಬರೆದು ಒಂದು ರೂಮ್ಗೆ ಹಾಕಿಂತಾರೆ. ಅದಾದಮೇಲೆ ತಗೊಂಬನ್ನಿ ಈಗ ನಿಮ್ಮ ಬಲೂನ್ನ ಅಂತ ಹೇಳ್ತಾರೆ 5 ನಿಮಿಷಗಳೊಳಗೆ. ಎಲ್ಲರೂ ಹೋಗ್ತಾರೆ, ಹುಡುಕಾಡ್ತಾರೆ, ಯಾರಿಗೂ ಅವ್ರವ್ರ ಬಲೂನ್ ಸಿಗೋದಲ್ಲ, ಬೇರೆ ಸಿಗುತ್ತೆ. 4 ನಿಮಿಷ ಮುಗಿಯೋದ್ರೊಳಗೆ 90% ಜನ ವಿಫಲತೆ ಹೊಂದಿರ್ತಾರೆ. ಆದರೆ 5 ನಿಮಿಷ ಮುಗಿಯೋದ್ರೊಳಗೆ ಎಲ್ಲರೂ ಅವ್ರವ್ರ ಹೆಸರು ಬಲೂನ್ ಎತ್ಕೊಂಡು ಹೊರಗಡೆ ಬರ್ತಾರೆ. ಹೆಂಗೆ ಸಾಧ್ಯ ಅಂದರೆ ಫಸ್ಟು ಅವ್ರವ್ರ ಹೆಸರದ್ದು ಮಾತ್ರ ಹುಡುಕ್ತಾ ಇರ್ತಾರೆ, ಆಗ ಸಕ್ಸಸ್ ಆಗೋಕ್ಕಾಗಲ್ಲ. ಕಡೆ ನಿಮಿಷದಲ್ಲಿ ಅವರು ತಮಗೆ ಸಿಕ್ಕ ಬೇರೆಯವ್ರ ಹೆಸರು ಬಲೂನ್ನ ಅವ್ರಿಗೆ ಕೊಟ್ಟು, ಹಂಗೆ ಅವ್ರಿಗೆ ಸಿಕ್ಕಿದವ್ರು ಇನ್ನೊಬ್ಬರಿಗೆ ಕೊಟ್ಟು, ಹೀಗೆ ಎಲ್ಲರೂ ಕೂಡ ತಮಗೆ ಸಿಕ್ಕಿದ ಬಲೂನ್ ಹೆಸರಿರೋರಿಗೆ ಕೊಟ್ಟು ಹಾಗೆ ತಮ್ಮ ಬಲೂನ್ಗಳನ್ನ ಪಡೆದು 1 ನಿಮಿಷದಲ್ಲಿ ಅದನ್ನ ಕಾರ್ಯ ಮುಗಿಸಿ ಒಟ್ಟಾರೆ 5 ನಿಮಿಷದಲ್ಲಿ ಎಲ್ಲರೂ ಈಚೆ ಬರ್ತಾರೆ. ಅಂದರೆ ನಮ್ಮ ಸಂತೋಷಗಳು ಕೆಲವು ವೇಳೆ ಬೇರೆಯವರು ಹತ್ರ ಇರುತ್ತೆ. ಅಂದರೆ ಬೇರೆಯವರು ಮಾಡೋ ನಮಗಾಗಿ ಬಯಸುವಂಥ ಒಳ್ಳೆಯತನದಲ್ಲಿರುತ್ತೆ. ಅದೇ ಥರ ನಾವು ಬೇರೆಯವ್ರಿಗೂ ಕೂಡ ಒಳ್ಳೆಯದನ್ನು ಬಯಸಿ ಅವ್ರಿಗೆ ಸಂತೋಷವನ್ನು ಉಂಟು ಮಾಡಬೇಕು.
ಇದು ಈ ಒಂದು ಸಣ್ಣ ಉದಾಹರಣೆಯ ಸಾರಾಂಶ ಗೆಳೆಯರೆ. ಇದನ್ನು ನಾನು 3ನೇ ಅಧ್ಯಾಯದಲ್ಲಿ ಹೇಳ್ತೇನೆ. ಒಂದು ವೇಳೆ ಅಲ್ಲೇ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಎಂಥ ಕಷ್ಟ ಬಂದರೂ ಹೆದರಬಾರ್ದು ಅನ್ನೋದಕ್ಕೆ ಹೇಳ್ತೀನಿ. ಒಮ್ಮೆ ಒಂದು ಆಶ್ರಮಕ್ಕೆ ಒಬ್ಬ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟು ಆ ಆಶ್ರಮದಲ್ಲಿ ಒಂದು ಮೇಲ್ಗಡೆ ಒಂದು ದೇವಾಲಯ ಇರುತ್ತೆ ಗೆಳೆಯರೆ. ಅಲ್ಲಿಗೆ ಹೋಗಬೇಕು, ಆದರೆ ಕತ್ತಲೆ ಹಂತಗಳು ಹತ್ತಬೇಕು. ಆಶ್ರಮದ ಗುರುಗಳನ್ನ ಕೇಳ್ತಾನೆ, ಒಂದು ಲಾಟಿನ್ ವ್ಯವಸ್ಥೆ ಮಾಡಿ ಅಂತ. ಅವ್ರು ಮಾಡಿಕೊಡ್ತಾರೆ. ಇವನು ಬರ್ತಾನೆ, ಹತ್ತತಾನೆ ಒಂದು 7-8 ಅಂತ. ಆದರೆ ಹಿಂದಕ್ಕೆ ಹೋಗ್ತಾನೆ. ನೋಡಿ ಗುರುಗಳೇ, ನೀವು ಲಾಟಿನ್ ಬೆಳಕು ಸಾಲಲ್ಲ, 1-2 ಹಂತ ಮಾತ್ರ ಕಾಣುತ್ತೆ, ಮುಂದಕ್ಕೆ ಕತ್ತಲೆ ಆಗಲ್ಲ ಅಂತ ಹೇಳ್ತಾನೆ. ಗುರುಗಳೇ ಹೇಳ್ತಾರೆ, ನಿನಗೆ ಕಾಣುವ ಮೊದಲು 2 ಹಂತನೇ ಹತ್ತು, ಆಮೇಲೆ ಮುಂದಕ್ಕೆ ಬೆಳಕು ಸಿಗುತ್ತೆ ಅನ್ನೋ ಮಾತನ್ನು ಗುರುಗಳು ಹೇಳ್ತಾರೆ. ಖಂಡಿತ ಅವನು ಅದೇ ಥರ ಮಾಡ್ತಾನೆ ಗೆಳೆಯರೆ. ಅವನಿಗೆ 2 ಹಂತ ಹತ್ತ ಮುಂದಿನ ಬೆಳಕು ಕಾಣುತ್ತೆ, ಮತ್ತೆರಡು ಹಂತಗಳು. ಇದೇ ಥರ ಆಗಿ ಆ ದೇವಾಲಯವನ್ನು ದರ್ಶನ ಮಾಡಿ ಬಂದು ಆಮೇಲೆ ಗುರುಗಳಿಗೆ ಹೇಳ್ತಾನೆ, ಇದರಿಂದ ನನ್ನ ಜೀವನದ ಹಲವಾರು ಸಮಸ್ಯೆಗಳಿಗೆ ಉತ್ತರ ಸಿಕ್ತು ಅಂತ. ಹಾಗೆ ಎಂಥ ಅಮಾವಾಸ್ಯೆ ಕತ್ತಲೆಯಲ್ಲೂ 1-2 ಹೆಜ್ಜೆಗೆ ಬೆಳಕಿರುತ್ತೆ. 1000 ಮೈಲುಗಳ ಪ್ರಯಾಣವೂ 1 ಹೆಜ್ಜೆಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಸಸಿಯಿಂದನೇ ದಂಡಕಾರಣ್ಯ ಬೆಳೆದು ನಿಲ್ಲುತ್ತೆ. ಅದರಿಂದ ನಾವು ಯೋಚನೆ ಮಾಡಬಾರ್ದು. ಪ್ರಾಮಾಣಿಕವಾಗಿ ನಮ್ಮ ಎಷ್ಟೇ ಕಷ್ಟ ಇದ್ದರೂ ಪ್ರತಿ ದಿನವನ್ನು ಹೊಸ ದಿನ ಅಂತ ಕಳಿಬೇಕು. ನೆನ್ನೆಗೆ, ನಾಳೆಗೆ, ಇಂದು ನಮ್ಮದೇ ಅನ್ನೋ ತತ್ವ ಅಳವಡಿಸ್ಕೋಬೇಕು. ಯೆಸ್ಟರ್ಡೇ ಈಸ್ ಆಲ್ರೆಡಿ ಗಾನ್, ಟುಡೇ ಈಸ್ ಯೆಟ್ ಟು ಕಮ್, ಥಿಂಕ್ ಅಬೌಟ್ ಟುಡೇ ಇಸ್ ದ ರಿಯಲ್ ಡೇ ಫಾರ್ ಯು ಅನ್ನೋದನ್ನು ಹಲವಾರು ಉದಾಹರಣೆಗಳನ್ನು ನಾನು ಕೊಡ್ತೀನಿ. ಅದನ್ನು 3ನೇ ಅಧ್ಯಾಯದಲ್ಲಿ ನಾನು ಮಾಡ್ತೀನಿ. 4ನೇ ಅಧ್ಯಾಯಕ್ಕೆ ನಾನು ಜೀವನ ಒಂದು ಪ್ರವಾಸ ಅಂತ ಇಟ್ಟಿದ್ದೀನಿ. ಅದರಲ್ಲಿ ಖ್ಯಾತ ಚುಟುಕು ಸಾಹಿತಿ ಜರಗನಹಳ್ಳಿ ಶಿವಶಂಕರ್ ಹೇಳಿದ ಮಾತನ್ನು ಹೇಳ್ತೀನಿ ಗೆಳೆಯರೆ. 16 ವರ್ಷ ಬಾಳಿದ ಮರ ತೊಲೆಯಾಗಿ ಉಳಿಯುತ್ತೆ 100 ವರ್ಷ, ಆದರೆ 100 ವರ್ಷ ಆಳಿದ ಅರಸ ಎಣವಾಗಿ ಉಳಿಯಲಿಲ್ಲ 3 ದಿವಸ ಅಂತ. ಹೌದು, 16 ವರ್ಷ ಬಾಳಿದಂಥ ಮರವನ್ನು ನಾವು ತೊಲೆ ಮಾಡಿಕೊಂಡ್ರೆ 100 ವರ್ಷ ಉಳಿಯುತ್ತೆ ಗೆಳೆಯರೆ. ಆದರೆ ನಾನು ರಾಜ ಅಂದ್ಬಿಟ್ಟು 100 ವರ್ಷ ಬಾಳ್ದವನು ಎಣವಾಗಿ 3 ದಿನವೂ ಇಟ್ಕೊಳ್ಳಲ್ಲ. ಈ ಸತ್ಯ ಅರಿವಾದರೆ ಮನುಷ್ಯ ಆದಷ್ಟು ಕೂಡ ಒಳ್ಳೆಯ ರೀತಿ ಜೀವನ ಮಾಡ್ತಾನೆ, ತನ್ನಂತೆ ಬೇರೆಯವರು ಅಂತ ಬಗಿತಾನೆ. ತಾನು ಗಳಿಸಿದ್ದನ್ನು ತಾನು ಅನುಭವಿಸಿ ಬೇರೆಯವ್ರಿಗೂ ನೀಡಿ ಸತ್ಕಾರ್ಯಗಳಲ್ಲಿ ಭಾಗವಹಿಸುವಂಥ ಪ್ರಯತ್ನ ನಮ್ಮ ಮಾಡ್ತಾನೆ. ಕಾಲವನ್ನು ತಡೆಯೋಕ್ಕಾಗಲ್ಲ. ನಮಗೆ ನಿರ್ದಿಷ್ಟವಾಗಿ ಇಂತಿಷ್ಟೇ ಕಾಲ ಅಂತಿರುತ್ತೆ. ಟೈಮ್ ಆ್ಯಂಡ್ ಟೈಡ್ಸ್ ವೇಟ್ ಫಾರ್ ನನ್. ಆ ಕಾಲದಲ್ಲಿ ನಾವು ಕಾಲಕ್ಕೆ ಜೀವ ತುಂಬ್ಕೋಬೇಕಾದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಅದನ್ನೇ ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿದ್ದಂಥ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ಮನುಷ್ಯ ಆಕಾಶದಲ್ಲಿ ಅಕ್ಕಿಯಾಗಿ ಹಾರಾಡೋದನ್ನು ಕಲಿತ, ನೀರಿನಲ್ಲಿ ಮೀನಾಗಿ ಈಜಾಡುವುದನ್ನು ಕಲಿತ, ಆದರೆ ಭೂಮಿ ಮೇಲೆ ಮನುಷ್ಯನಾಗಿ ಬಾಳುವುದನ್ನು ಕಲಿಯಲಿಲ್ಲ ಅಂತ. ನಿಜ ಅಲ್ವಾ ಗೆಳೆಯರೆ? ಕೆಲವು ವೇಳೆ ನಾವು ದೊಡ್ಡ ಸಂಶೋಧನೆಗಳನ್ನ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಆದರೆ ನಾವು ಸುಂದರವಾಗಿ ಬಾಳುವ ಕಲೆಯನ್ನೇ ಮರಿತೀವಿ. ಅದಕ್ಕೆ ಏನಾದರೂ ಆಗು, ಮೊದಲು ನೀನು ಮಾನವನಾಗು ಅಂತ ಹೇಳ್ತಾರೆ. ಮೊದಲು ಮಾನವನಾಗಿ ಆಮೇಲೆ ಅದರ ಅಡಿಪಾಯದ ಮೇಲೆ ನಾವು ಏನೇ ಆಗಲಿ, ಒಬ್ಬ ಟೀಚರ್ ಆಗಲಿ, ಒಬ್ಬ ಅಧಿಕಾರಿ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಒಬ್ಬ ಸಾಹಿತಿ ಆಗಲಿ, ಅವನ ಜೀವನ ಉತ್ತಮವಾದ ಮನುಷ್ಯತ್ವದ ಅಡಿಪಾಯದಿಂದ ಕಟ್ಟಿದರೆ ಭಾಳ ಶ್ರೇಷ್ಠ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾನು 4ನೇ ಅಧ್ಯಾಯದಲ್ಲಿ ಹೇಳ್ತಾ, ಯಾವುದು ಕನಿಷ್ಠ ಅಲ್ಲ, ಯಾವುದು ಶ್ರೇಷ್ಠ ಅಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಇದನ್ನು ನಮ್ಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಆಗಾಗ್ಗೆ ಹೇಳ್ತಾಯಿದ್ರು ಗೆಳೆಯರೆ. ಬೇರು ಮತ್ತು ಹೂವಿಗೆ ಒಮ್ಮೆ ಜಗಳ ಆಗುತ್ತೆ. ಹೂವು ಹೇಳುತ್ತೆ ಬೇರಿಗೆ, ನೀನು ಮುಖ್ಯ ಅಲ್ಲ, ನಾನು ಮುಖ್ಯ, ನನ್ನನ್ನು ಎಲ್ಲ ಬಳಸ್ತಾರೆ, ಎಲ್ಲ ಇಷ್ಟಪಡ್ತಾರೆ ಅಂತ. ಬೇರೆ ಹೇಳುತ್ತೆ, ನೀನು ಅಷ್ಟು ಚೆನ್ನಾಗಿರ್ಬೇಕಾದ್ರೆ ನಾನು ಕಳಿಸುವಂಥ ನೀರು ಗೊಬ್ಬರಗಳೇ ಕಾರಣ ಅಂತ. ಅದಕ್ಕೆ ಹೂವು, ಇಲ್ಲ, ನೀನು ನೆಲದ ಮರೆಯ ನಿವಾಸಿ, ನೀನು ಕಣ್ಣಿಗೆ ಕಾಣಲ್ಲ, ನಾನು ಕಾಣ್ತೀನಿ, ಜನಕ್ಕೆ ಆಕರ್ಷಕವಾಗಿದ್ದೀನಿ, ನಾನೇ ಮುಖ್ಯ ಅಂತ. ಆಗ ಬೇರು ಹೌದಾ ಅಂದ್ಬಿಟ್ಟು ಅದಕ್ಕೆ ನೀರು ಗೊಬ್ಬರವನ್ನು ಕೊಡೋದನ್ನ ನಿಲ್ಲಿಸುತ್ತೆ. ಹೂವು ಬಾಡುತ್ತೆ. ಕತೆ ಭಾಳ ಸರಳವಾಗಿದೆ. ಅದೇ ಥರ ಎಲ್ಲರೂ ಬೇಕು, ಪ್ರತಿಯೊಬ್ಬರು ಬೇಕು. ಈಗ ಒಂದು ಕಟ್ಟಡ ಕಟ್ಟಬೇಕಾದ್ರೆ ದೊಡ್ಡ ಚಪ್ಪಡಿ ಕಲ್ಲುಗಳಿರುತ್ತೆ ಗೆಳೆಯರೆ. ಅದು ಅದ್ರ ಸ್ಥಾನಕ್ಕೆ ನಿಂತ್ಕೋಬೇಕಾದ್ರೆ ಚಕ್ಕೆ ಕಲ್ಲುಗಳು ಇರಲೇಬೇಕು. ಹಾಗೆ ದೊಡ್ಡವರು ದೊಡ್ಡ ಸ್ಥಾನದಲ್ಲಿ ಇರಬೇಕಾದ್ರೆ ಚಿಕ್ಕವರು ಭಾಳ ಶ್ರಮಿಸ್ತಾರೆ. ಒಬ್ಬ MLA MP ಆಗಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಮತಗಳು ಕೂಡ ಕೌಂಟ್ ಆಗುತ್ತೆ. ನಾವು ನೋಡಿರ್ತೀವಿ, ಅಲ್ಲಿ ವೇಳೆ 1 ಓಟಿಂದ ಸೋತದ್ದನ್ನು ನೀವು ನೋಡಿದ್ದೀರಿ. ಭಾಳಷ್ಟು ಜನ ಒಂದೊಂದು ಮತನೂ ಮುಖ್ಯ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರೂ ಕೂಡಿ ಹನಿ ಗೂಡಿ ಹಳ್ಳ ಆಗುತ್ತೆ, ತೆನೆ ಗುಡಿ ಬಳ್ಳ ಆಗುತ್ತೆ. ಇಂಥ ಹಲವಾರು ಗಾದೆಗಳನ್ನು ನಾನು 4ನೇ ಅಧ್ಯಾಯದಲ್ಲಿ ಹೇಳ್ತಾ ಕಡೆಯಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಅದರಲ್ಲಿ ಒಂದು ಅದ್ಭುತವಾದ ಬಂಗಲೆಯನ್ನು ಒಬ್ಬ ಕಟ್ಟಿರ್ತಾನೆ. ಎಲ್ಲ ಬಂಗಲೆ ಇನ್ನೇನು ಗೃಹ ಪ್ರವೇಶ ಆಗೋ ಟೈಮಲ್ಲಿ ಬಂದು ಎಲ್ಲ ವೀಕ್ಷಣೆ ಮಾಡಿ ಅದನ್ನು ನೋಡಿರ್ತಾನೆ. ಮೇಲಿಂದ
ಆ ಮನೆಯ ಸುತ್ತ ಒಂದು ಕೆಳಗಡೆ ಒಂದು ಸಣ್ಣ ಗುಡಿಸಲಿರುತ್ತೆ. ತಾನು ಅಲ್ಲಿ ನಿರ್ವಹಣೆ ಮಾಡ್ತಿದ್ದಂಥ ತನ್ನ ಕೆಲಸಗಾರನ ಕರೀತಾನೆ, ಯಾವುದು ಅದು ಗುಡಿಸಲು ಅಂತ. ನನ್ನ ಮನೆಯ ಇಂಥ ದೊಡ್ಡ ಮನೆ ಪಕ್ಕ ಅಂತ ಗುಡಿಸಲಿರೋದು ನನ್ನ ಈ ಮನೆಯ ಸೌಂದರ್ಯಕ್ಕೆ ಧಕ್ಕೆ ಆಗುತ್ತೆ, ಅದರಿಂದ ಅಲ್ಲಿ ಯಾರಿದ್ದಾರೆ ಕರೀರಿ ಅಂತ. ಅವರೆಲ್ಲ ಹೋಗಿ ಒಬ್ಬ ವೃದ್ಧೆಯನ್ನು ಕರ್ಕೊಂಬರ್ತಾರೆ. ಅವನು ಕೇಳ್ತಾನೆ ಆ ವೃದ್ಧೆಯನ್ನು, ನಿನ್ನ ಗುಡಿಸಲು ನನ್ನ ಮನೆ ಇರೋದು ಪಕ್ಕ ಇರತಕ್ಕಂಥದ್ದು ನನ್ನ ಮನೆಗೆ ಶೋಭೆ ಥರ ಅಂಥದ್ದಲ್ಲ, ಎಷ್ಟು ಬೇಕು ಹೇಳೋ ದುಡ್ಡು ನಾನು ಕೊಟ್ಬಿಟ್ಟು ನಿನ್ನ ಗುಡಿಸಲನ್ನು ನಾನು ನೆಲಸಮ ಮಾಡಿ ನನಗೆ ಬೇಕಾದಂತೆ ಶೃಂಗಾರ ಮಾಡ್ಕೋತೀನಿ ಅಂತ. ಅದಕ್ಕೆ ಆ ವೃದ್ಧೆ ಹೇಳ್ತಾಳೆ, ಈ ಮನೆಯಲ್ಲಿ ನಾನು ನನ್ನ ಪತಿ ಸುದೀರ್ಘಕಾಲವಾದ ಸುಂದರವಾದ ಜೀವನವನ್ನು ಕಳೆದಿದ್ದೀವಿ. ಈಗ ನನ್ನ ಪತಿ ಇಲ್ಲ, ಆದರೆ ಅವರ ಜೊತೆ ಕಳೆದಂಥ ಮಧುರವಾದ ನೆನಪುಗಳು ನನ್ನ ಗುಡಿಸಲಿನ ತುಂಬಿದೆ. ಅದು ನನಗೆ ಸ್ವರ್ಗ ಸದೃಶವಾಗಿದೆ. ಆ ಸ್ವರ್ಗದ ಮುಂದೆ ನೀನು ಎಷ್ಟೇ ದುಡ್ಡು ಕೊಟ್ಟರು ಅದು ಕವಡೆ ಕಾಸಿಗೆ ಸಮಾನ. ನಾನು ಸ್ವೀಕರಿಸಲ್ಲ, ನನ್ನ ಗುಡಿಸಲನ್ನ ನಿನಗೆ ಮಾರಲ್ಲ, ನಾನಲ್ಲಿ ಸುಂದರವಾಗಿ ಬದುಕ್ತೀನಿ ಅಂತ ಹೇಳ್ತಾಳೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾಳೆ, ಆ ಸಣ್ಣ ಗುಡಿಸಲಲ್ಲಿದ್ದರೂ ಕೂಡ ನಾನು ಭಾಳ ನೆಮ್ಮದಿಯಿಂದ ಶಾಂತಿಯಿಂದ ಖುಷಿಯಿಂದ ಇದ್ದೇನೆ. ನೀನು ಇಂಥ ಬಂಗಲೆ ಕಟ್ಟಿದ್ರು ನಿನ್ನ ಮನಸ್ಸು ಇನ್ನೂ ಬೇಕು ಅನ್ನಿಸ್ತಾ ಇದೆ, ಸಾಧ್ಯವಾದರೆ ನಿನ್ನ ಮನಸ್ಸನ್ನು ಬದಲಾಯಿಸ್ಕೊ ಅಂತ ಹೇಳ್ತಾಳೆ. ಈ ಉದಾಹರಣೆಯನ್ನು ಒಬ್ಬರು ಸ್ವಾಮೀಜಿ ಯಾವುದೋ ಒಂದು ದೊಡ್ಡ ಫಂಕ್ಷನ್ನಲ್ಲಿ ಹೇಳಿದ್ರು ಮತ್ತು ಈ ಕೃತಿ ಬಗ್ಗೆ ಮಾತಾಡಿದ್ರು ಅಂತ ಕೇಳಿದ್ದೀನಿ. ನನಗೆ ಅದು ಭಾಳ ಸಂತೋಷ ಆಗಿತ್ತು ಗೆಳೆಯರೆ. ಇನ್ನು 5ನೇ ಅಧ್ಯಾಯಕ್ಕೆ ಬಂದರೆ ವಿಶಾಲ ಮನೋಭಾವನೆ. ಅಲ್ಲಿ ವಿಶಾಲ ಮನೋಭಾವನೆ, ಸಮುದ್ರ ಏನು ಮಾಡುತ್ತೆ, ತನ್ನ ಬಳಿ ಬರುವ ನೀರುಗಳನ್ನೆಲ್ಲ ಸೇರಿಸ್ಕತ್ತೆ. ಅದನ್ನು ನದಿ ನೀರು, ತೊರೆ ನೀರು, ಹಳ್ಳದ ನೀರು ಅಂತ ಭೇದ ಭಾವ ಮಾಡಲ್ಲ. ಹಾಗೆ ಎಲ್ಲವನ್ನು ಸ್ವೀಕರಿಸೋಂಥ ವಿಶಾಲ ಮನೋಭಾವವನ್ನು ಬೆಳೆಸ್ಕೋಬೇಕು. ಅದನ್ನು ನಾವು ಸಣ್ಣ ಸಣ್ಣ ಪ್ರಾಣಿಗಳಿಂದ ಕಲಿಬೇಕು, ಸತತ ಪ್ರಯತ್ನಗಳನ್ನು ಮಾಡಬೇಕು. ಅಲ್ಲೇನಾಗುತ್ತೆ, ಒಂದು ಸರಿ ಜೇಡರವಳು ತನ್ನ ಒಂದು ಬಲೆಯನ್ನು ಗೋಡೆ ಮೇಲೆ ಕಟ್ಕೋತಾ ಇರುತ್ತೆ. ಸತತ ಪ್ರಯತ್ನದಿಂದ ಏಕಾಂಗಿಯಾಗಿ ಬಲೆ ಕಟ್ಟುತ್ತೆ, ಸುಂದರವಾಗಿ ನಿರ್ಮಾಣ ಆಗುತ್ತೆ. ಆದರೆ ಒಂದು ದಿನ ಗೃಹಿಣಿ ತನ್ನ ಪೊರಕೆಯಿಂದ ಮನೆ ಕ್ಲೀನ್ ಮಾಡ್ತೀನಿ ಅಂತ ಆ ಗೂಡಿಸಿದಾಗ ಅದರ ಸಾಮ್ರಾಜ್ಯವೇ ಕೆಳಗೆ ಬಂದು ಬಿದ್ದೋಗುತ್ತೆ. ಆಗ ಆ ಉಳುವೆಯನ್ನು ಬೇಸರ ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಯಾರನ್ನು ಕಚ್ಚೋ ಪ್ರಯತ್ನವೂ ಮಾಡಲ್ಲ. ಮತ್ತೆ ಗೋಡೆ ಮೇಲೆ ಹೋಗಿ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತೆ. ತಾಳ್ಮೆಯಿಂದ ಸಹನೆಯಿಂದ ಮತ್ತೆ ತನ್ನ ಬಲೆಯನ್ನು ಕಟ್ಟೋಕ್ಕೆ ಆ ಜೇಡರವಳು ಪ್ರಯತ್ನಪಟ್ಟು ಸಕ್ಸಸ್ ಆಗುತ್ತೆ. ಇದನ್ನೇ ಸೋಲು ಮೇಲೆ ಸೋಲು ಕಂಡ ರಾಜನೊಬ್ಬ ನೋಡಿ ಅದರಿಂದ ಮತ್ತೆ ಪ್ರಯತ್ನ ಮಾಡಿ ತನ್ನ ರಾಜ್ಯವನ್ನು ಗೆಲ್ತಾನೆ. ಅಂದರೆ ನಾವು ಎಂಥ ಕಷ್ಟದಲ್ಲಿದ್ದರೂ ಕೂಡ ಪ್ರಯತ್ನಗಳನ್ನ ಮಾಡ್ತಿರಬೇಕು. ವಿಶಾಲವಾದ ಮನೋಭಾವನೆಯನ್ನು ನಾವು ಹೊಂದಿರಬೇಕು. ಅಡಗು ಮುಳುಗುವವರೆಗೂ ಕೂಡ ಆಸೆ ಬಿಡಬಾರ್ದು. ಸಹನೆ ಇರಬೇಕು ನಮ್ಮಲ್ಲಿ. ಸಹನೆ, ಯಾರು ಏನೇ ಜರಿಯಲ್ಲಿ ಯಾವ ಹೆಸರು ಕರಲಿ, ತಾಳಿ ನಿಲ್ಲು ಜೀವವೇ ಸಹನೆ ಗೆಲ್ಲಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀವಿ. ಆದಷ್ಟು ಶಾಂತಿಯಿಂದ ಇರಬೇಕು, ಕೋಪ ಮಾಡ್ಕೋಬಾರ್ದು. ಮುನಿದವರು ಮಡಿದವರಿಗೆ ಸಮಾನರು, ಸಹನೆಯಿಂದಿದ್ದು ಮುನಿಸುತ್ತರೆದವರು ಮುನಿಗಳಿಗೆ ಸಮಾನರು ಅನ್ನೋ ಒಂದು ಮಾತನ್ನು ತಿರುವಳ್ಳುವರು ಹೇಳಿದ್ದಾರೆ. ನಾವು ಇತರರು ಏನಾದರೂ ಹೇಳ್ತಿರುವಾಗೆ ತಾಳ್ಮೆಯಿಂದ ಕೇಳಿಸಿಕೊಳ್ಳುವ ಗುಣವನ್ನು ಕಲ್ತ್ಕೋಬೇಕು. ಮಧ್ಯೆ ಮಾತಾಡಬಾರ್ದು. ಅವ್ರು ಏನು ಹೇಳ್ತಾರೆ ಅವ್ರಿಗೆ ಬಿಡಬೇಕು. ತದನಂತರ ನಾವು ಏನು ಹೇಳ್ತೀವಿ ಅದು ಬೇರೆಯವ್ರಿಗೆ ಏನು ಅನ್ನಿಸ್ತಾ ಇದೆಯೇನೋ ಅರಿವು ಇರಬೇಕು. ಅದನ್ನೆಲ್ಲ ನಾವು ಕಲ್ತ್ಕೊಂಡಾಗ ನಾವು ಬದಲಾವಣೆಯನ್ನು ಕಹಳೆಯನ್ನು ಊದ್ಬೋದು. ಮತ್ತು ಬೇರೆಯವ್ರ ನಮ್ಮ ಮೇಲೆ ಟೀಕೆ ಮಾಡಿದಾಗ ದ ಸಕ್ಸಸ್ಫುಲ್ ಮ್ಯಾನ್ ಈಸ್ ಒನ್ ಹೂ ಲೇ ಎ ಫರ್ಮ್ ಫೌಂಡೇಶನ್ ವಿತ್ ದ ಬ್ರಿಕ್ಸ್ ದಟ್ ಅದರ್ಸ್ ಥ್ರೂ ಅ ಟೀಮ್ ಅಂತ. ಬೇರೆಯವರು ಮಾಡುವ ಟೀಕೆಗಳೆಂಬ ಇಟ್ಟಿಗೆಗಳಿಂದ ನಮ್ಮ ಕಟ್ಟಡಕ್ಕೆ ಅಡಿಪಾಯ ಹಾಕೋಬೇಕು ಅನ್ನೋ ಮಾತುಗಳ ಸಹಿತ ಹಲವು ಮಾತುಗಳನ್ನ ಈ 5ನೇ ಅಧ್ಯಾಯದಲ್ಲಿ ಹೇಳ್ತೀನಿ. ಹಂಗೆ 6ನೇ ಅಧ್ಯಾಯ ಶಿಲೆಯಲ್ಲಿನ ಪ್ರತಿಮೆ. ಇದರಲ್ಲಿ ಪ್ರತಿ ಶಿಲೆಯೂ ಕೂಡ ತನ್ನಲ್ಲೊಂದು ಸೌಂದರ್ಯವಾದ ಒಂದು ಆಕೃತಿಯನ್ನು ಒಳಗೊಂಡಿರುತ್ತೆ. ಆದರೆ ನಾವು ಅದನ್ನು ಭಾಳ ಉಪಾಯವಾಗಿ ಕೆತ್ತಿ ತೆಗೆಯಬೇಕು. ಸುತ್ತಿಗೆ ಉಳಿಯನ್ನು ಬಳಸಿ ಅದನ್ನು ತಾಳ್ಮೆಯಿಂದ ಕಿತ್ತಾಗ ಅದರಲ್ಲೊಂದು ಸುಂದರವಾದ ಮೂರ್ತಿ ನಿರ್ಮಾಣ ಆಗುತ್ತೆ. ಯಾವುದೇ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ದುರ್ಗುಣಗಳು ದುಶ್ಚಟಗಳನ್ನ ಕ್ರಮೇಣ ಅದನ್ನು ಹೋಗಲಾಡಿಸಿ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಂಡ್ರೆ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವವಾಗಿ ನಿಲ್ಬೋದು ಅಂತ ಹೇಳ್ತೀವಿ. ಅದೇ ಥರ ಯಂಡಮೂರಿ ವೀರೇಂದ್ರನಾಥ್ ಅವರು ಕೆಲವರು ವಿಷಯ ಹೇಳಿದ್ದಾರೆ. ಕೆಲವು ಕಷ್ಟಗಳು ನಾವು ಜೀವನದಲ್ಲಿ ಬರುತ್ತೆ ಅನ್ಕೋತೀವಿ. 50% ಕಷ್ಟಗಳು ಬರಲ್ಲ. ಒಂದು 20% ನಾವು ತಗೊಂಡ್ರೋ ನಿರ್ಧಾರದಿಂದ ಬಂದಿರುತ್ತೆ. ಇನ್ನೊಂದು 17% ಬೇರೆಯವ್ರ ನಮ್ಮ ಬಗ್ಗೆ ಏನು ಅನ್ಕೋತಾರೋ ಅನ್ನೋದ್ರಿಂದ ಬಂದಿರುತ್ತೆ. ಒಂದು 3-4% ಮಾತ್ರ ಕಷ್ಟಗಳಿರುತ್ತೆ. ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು. ನಾವು ಭಯ ಪಟ್ಕೊಂಡ್ಬಿಡ್ತೀವಿ. ದ ಫಿಯರ್ ಆಫ್ ಡೇಂಜರ್ ಈಸ್ 10,000 times ಮೋರ್ ದೆನ್ ದ ಡೇಂಜರ್ ಇಟ್ ಸೆಲ್ಫ್ ಅಂತ. ಅಂದರೆ ನಾವು ಅಪಾಯದ ಭಯಕ್ಕಿಂತ
ಅಪಾಯಕ್ಕಿಂತ ಅಪಾಯದ ಭಯ ಜಾಸ್ತಿ ಇರುತ್ತೆ. ಅದಕ್ಕೆ ಅಪಾಯ ಭಯವನ್ನು ನಾವು ಹೊಂದಬಾರ್ದು. ಅಪಾಯ ಬಂದಾಗ ಧೈರ್ಯವಾಗಿ ಫೇಸ್ ಮಾಡ್ತೀವಿ ಅಂತೇಳಿ ದೃಢ ನಿಶ್ಚಯದಿಂದ ನಾವು ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ಬೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹಾಗೆ ಒಮ್ಮೆ ಏನಾಗುತ್ತೆ, ಅಪ್ಪ ಮಗ ಇಬ್ಬರು ಒಂದು ಕರುನ ಕೊಟ್ಟಿಗೆಗೆ ಸಾಗಿಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಪ್ಪ ಬಲವಂತವಾಗಿ ಅದನ್ನು ಎಳಿತಾ ಇರ್ತಾನೆ, ಮಗ ಹಿಂದ್ಲಿಂದ ತಳ್ತಾ ಇರ್ತಾನೆ, ಅಪ್ಪ ಮುಂದೆ ಹಗ್ಗ ಹಿಡಿದು ಎಳಿತಾ ಇರ್ತಾನೆ. ಆ ಕರು ಕೂಡ ಅಷ್ಟೇ ತನ್ನ ಕಾಲುಗಳೇ ಶಕ್ತಿನಿ ತುಂಬಿಕೊಂಡು ಜಗ್ಗದೆ ನಿಂತಿರುತ್ತೆ. ಅವರು ಅಲ್ಲಿ ಸತತ ಪ್ರಯತ್ನ ಮಾಡ್ತಾಯಿದ್ರು, ಪ್ರಯತ್ನ ಸಾಧ್ಯ ಆಗಲ್ಲ. ಇದನ್ನು ಗಮನಿಸಿದಂಥ ಕೆಲಸಗಾರ್ತಿಯೊಬ್ಬಳು ಬರ್ತಾಳೆ, ಕರುವಿನ ಬಾಯಿಗೆ ಬೆರಳು ಇಡ್ತಾಳೆ. ಅದು ಚೀಪಕ್ಕೆ ಶುರುವಾದಾಗ ಕೊಟ್ಟಿಗೆಗೆ ಉಪಾಯವಾಗಿ ಸೇರಿಸ್ತಾಳೆ. ಅಂದರೆ ಕೆಲವು ವೇಳೆ ನಾವು ಭಾಳ ಬಲಶಾಲಿಗಳು, ದೈಹಿಕ ಬಲ ಬಳಸೋಕ್ಕಿಂತ ಮಾನಸಿಕವಾಗಿ ಕೂಡ ನಾವು ಚಿಂತನೆ ಮಾಡಬೇಕು. ಯಾಕೆಂದರೆ ಕೆಲವು ವೇಳೆ ಬಲಶಾಲಿಗಳಿಗಿಂತ ಫಾಸ್ಟಾಗಿರೋರಿಗಿಂತ ಯಾರು ಥಿಂಕ್ ಮಾಡ್ತಾರೆ ಅವರು ಗೆಲ್ತಾರೆ. ಒಂದು ಶಕ್ತಿ ಇರುತ್ತೆ ಪ್ರತಿ ಮನುಷ್ಯನಿಗೂ, ಥಿಂಕ್ ಮಾಡಬೇಕು. ಒಂದು ಸರಿ ಏನಾಗುತ್ತೆ, ಚಿನ್ನದ ಗಣಿಗಾರಿಕೆ ಮಾಡಿ ನಷ್ಟ ಹೊಂದಿದಂಥ ಡರ್ಬಿ ಎಂಬಾತ ಬೇರೆ ಬೇರೆ ಕೆಲಸ ಮಾಡೋ ಒಂದಿನ ಆಫೀಸಲ್ಲಿ ಕೂತಿರ್ತಾನೆ. ಒಂದು ಮಗು ಬರುತ್ತೆ, ನಮ್ಮ ತಾಯಿ ಹೇಳಿದಾಳೆ ನನಗೆ ನೀವು 50 ಸೆಂಟು ಬಾಕಿ ಹಣ ಕೊಡಬೇಕಂತೆ, ನಮ್ಮ ತಾಯಿಗೆ ಕೂಲಿ ಕೇಳುತ್ತೆ. ಅವನು ಇಲ್ಲ ನಡೆ, ಕೊಡೋಕ್ಕಾಗಲ್ಲ ನಡೆ ಅಂತಾನೆ. ಅದು ಬಾಗಲ್ಲೇ ನಿಂತಿರುತ್ತೆ. ಆ ಮಗು ಇನ್ನೂ ಕೆಲಸ ಮಾಡ್ತಾ ತಲೆ ಎತ್ತು ನೋಡ್ತಾನೆ, ಇನ್ನೂ ಆ ಮಗು ಅಲ್ಲೇ ನಿಂತಿರುತ್ತೆ. ಕೊಡೋಕ್ಕಾಗಲ್ಲ ನಡಿ ಅಂತ ಹೇಳ್ತಾನೆ ಅವನು. ಆದರೆ ಮಗು ಆಯಿತು ಅನ್ನುತ್ತೆ, ಅಲ್ಲೇ ನಿಂತ್ಕೋತೆ. ಇದರಿಂದ ಭಾಳ ಕೆಂಡಾದ ಅವನು ಒಂದು ಬಂದೂಕನೇ ತೊಗೊಂಡ್ಬಿಡ್ತೇನೆ, ನಡೆ ಇಲ್ಲ ಅಂದರೆ ಶೂಟ್ ಮಾಡಿಬಿಡ್ತೀನಿ ಅಂತ. ಆಗ ಆ ಮಗು ತಾನೇ ಒಂದು ಹೆಜ್ಜೆ ಮುಂದೆ ಒಂದು ಧೈರ್ಯವಾಗಿ ಹೇಳುತ್ತೆ, ನನ್ನ ತಾಯಿ 50 ಸೆಂಟು ಹಣ ತಂದೆ ತರಬೇಕು ಅಂತ ಹೇಳಿದ್ದಾಳೆ ಅಂತ ಒಂದು ಗರ್ಜನೆ ಮಾಡುತ್ತೆ ಮಗು ಇವನಿಗೆ. ಆಗ ಅವನು ಆ ಮಗುಲಿದ್ದ ಶಕ್ತಿಯನ್ನು ನೋಡಿ ತಬ್ಬಿಬ್ಬಾಗ್ಬಿಡ್ತಾನೆ. ಮರು ಮಾತನಾಡದೆ ಆ ಒಂದು ಹಣವನ್ನು ಕೊಟ್ಟು ಕಳಿಸ್ತಾನೆ. ಅಂದರೆ ಒಂದು ಮಗುವಿನಲ್ಲೂ ಕೂಡ ಅಂಥ ಶಕ್ತಿ ಇರುತ್ತೆ. ಅದು ಆ ಶಕ್ತಿಯನ್ನು ವಿವೇಕಾನಂದರು ಅನೇಕ ಬಾರಿ ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂಥ ದಿವ್ಯತೆಯ ಶಕ್ತಿಯನ್ನು ನಾವು ಸದುಪಯೋಗ ಪಡ್ಕೋಬೇಕು ಅನ್ನೋದನ್ನು ಈ 6ನೇ ಅಧ್ಯಾಯದಲ್ಲಿ ಹೇಳ್ತೀನಿ. ಹಂಗೆ ಸ್ನೇಹದ ಸವಿ ಅಂತ, ನಮ್ಮ ಸ್ನೇಹ ಎಷ್ಟು ಮಟ್ಟಿಗಿರಬೇಕು. ಈಗ ನಾವು ಹೇಳ್ತೀವಿ ಒಂದು ಪುಸ್ತಕ 100 ಸಾಮಾನ್ಯ ಗೆಳೆಯರಿಗೆ ಸಮ ಆಗುತ್ತೆ, ಆದರೆ ಒಂದು ಅದ್ಭುತವಾದ ಗೆಳೆಯ ಒಂದು ಗ್ರಂಥಾಲಯಕ್ಕೆ ಸಮ. ನಾವು ಅದನ್ನು ಬಳಸ್ಕೊಂಡು ಒಳ್ಳೆಯ ಗೆಳೆಯರನ್ನ ನಾವು ಸಂಪಾದನೆ ಮಾಡ್ಕೋಬೇಕು, ಒಳ್ಳೆಯ ನಗುವನ್ನು ಸಂಪಾದನೆ ಮಾಡ್ಕೋಬೇಕು. ಯಾಕೆಂದರೆ ನಗು ಎಂಬುದು ಒಂದು ಅದ್ಭುತವಾದ ಆಭರಣ. ಕೆಲವರು ಮದುವೆ ಮನೆಗಳಿಗೆ ಅಸಾಧ್ಯವಾದ ಭಾಳಷ್ಟು ಬೆಲೆ ಬಾಳುವ ಒಡವೆಗಳನ್ನ ಹಾಕೊಂಬಂದಿರ್ತಾರೆ, ಆದರೆ ಒಂದು ಒಡವೆ ಮರ್ತಿರ್ತಾರೆ, ನಗು ಅಂತಕ್ಕಂಥದ್ದು. ಅದರಿಂದ ಅವರು ಆಕರ್ಷಕವಾಗಿ ಕಾಣಲ್ಲ. ಅದಕ್ಕೆ ಒಳ್ಳೆಯ ಗೆಳೆಯರನ್ನ ಹೊಂದಿದ್ರೆ, ಒಳ್ಳೆಯ ಮನಸ್ಸನ್ನು ಹೊಂದಿದರೆ, ಒಳ್ಳೆಯ ವಿಚಾರಗಳನ್ನು ಹೊಂದಿದರೆ ಆ ನಗು ತಾನಾಗೆ ಬರುತ್ತೆ. ಅದೊಂದು ಅದ್ಭುತವಾದ ಆಭರಣ ಆಗುತ್ತೆ. ಅಂಥ ಸ್ನೇಹಿತರನ್ನು, ಅಂಥ ನಗುವನ್ನು ನಾವು ಹೊಂದಬೇಕು. ಉದಾಹರಣೆಗೆ ಒಂದು ಮಗು, ಅವನು ಯಾರೇ ನಕ್ಕರೂ ನಗುತ್ತೆ, ವಿದೇಶಿಯೇ ಇರಲಿ ಸ್ವದೇಶಿಯೇ ಇರಲಿ, ಅದು ಗೊತ್ತಾಗಲ್ಲ. ಅದು ವಿಶ್ವಮಾನವ ಪ್ರಜ್ಞೆಯನ್ನು ಹೊಂದಿರುತ್ತೆ. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಮನುಷ್ಯ ಹುಟ್ಟ ವಿಶ್ವಮಾನವನಾಗಿರ್ತಾನೆ, ಬೆಳೆದಂಗೆಲ್ಲ ಸಂಕೋಚ ಬೆಳೆಸ್ಕೊಂಡು ಸಂಕುಚಿತ ಮನೋಭಾವನೆಯಿಂದ ಅಲ್ಪಮಾನವನಾಗ್ತಾನೆ. ಅಂಥ ಅಲ್ಪಮಾನವನನ್ನು ಮತ್ತೆ ವಿಶ್ವಮಾನವ ಪಟ್ಟಕ್ಕೆ ತರುವುದೇ ನಿಜವಾದ ಶಿಕ್ಷಣ. ಅಂಥ ಶಿಕ್ಷಣವನ್ನು ಬೋಧಿಸುವವರೇ ನಿಜವಾದ ಶಿಕ್ಷಕರು ಅಂತ ಅಲ್ವೇ. ಅಂಥ ಮನಸ್ಸನ್ನು ಪಡಿಬೇಕು. ಮಗುವಾದಾಗಿದ್ದಾಗ ಇರ್ತಕ್ಕಂಥ ಮನಸ್ಸು ಆ ಥರ ಇರುತ್ತೆ. ನಾವು ಬೆಳೆದ ಮೇಲೂ ಕೂಡ ಅಂಥ ಮಗುವಿನ ಸ್ಥಿತಿಯನ್ನು ಪಡ್ಕೋಬೇಕು. ಮತ್ತು ಆ ನಗುವಿನಿಂದ ಏನೇನಾಗುತ್ತೆ ಅನ್ನೋ ವಿಚಾರಗಳನ್ನು ನಾನು 7ನೇ ಅಧ್ಯಾಯದಲ್ಲಿ ಹೇಳ್ತೀನಿ. 8ನೇ ಅಧ್ಯಾಯದಲ್ಲಿ ಮಾತೆಂಬ ಮಾಣಿಕ್ಯನ ಶೀರ್ಷಿಕೆಯಡಿ ನಾನು ನಿಜವಾದ ವ್ಯಕ್ತಿತ್ವ ವಿಕಸನ ಅಂದರೆ ಮನುಷ್ಯ ಪರಿಪೂರ್ಣ ಮಾನವೀಯತೆಯಿಂದ ಶೋಭಿಸುವಂಥದ್ದಕ್ಕೆ ಏನೇನಾಗಬೇಕು. ಮತ್ತು ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ. ಅವರೇನು ಬೇರೆ ಕೆಲಸ ಮಾಡಲ್ಲ, ಮಾಡೋ ಕೆಲಸವನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಅನ್ನೋ ವಿಚಾರವನ್ನು ಹೇಳ್ತೀನಿ. ಕೆಲವು ವೇಳೆ ಮಾತು ಬೆಳ್ಳಿ ಆದರೆ ಮೌನ ಬಂಗಾರ ಆಗುತ್ತೆ. ಸೈಲೆನ್ಸ್ ಬೇಕಾಗುತ್ತೆ. ಕೆಲವು ವೇಳೆ ಮೌನಕ್ಕೂ ಕೂಡ ನಾವು ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿರಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ಸೈಲೆನ್ಸ್ ಇಸ್ ದ ಎಲಿಮೆಂಟ್ ಇನ್ ವಿಚ್ ಗ್ರೇಟ್ ಥಿಂಗ್ಸ್ ಫ್ಯಾಷನ್ಸ್ ದೆಮ್ಸೆಲ್ವ್ಸ್ ಅಂತಾರೆ. ಮೌನದಲ್ಲಿ ಅನೇಕ ವಸ್ತುಗಳು ಶೃಂಗರಿಸ್ಕೊಂಡು ಬರ್ತವೆ. ಕೆಲವು ವೇಳೆ ಮೌನ ಮಾತಿಗಿಂತ ಪರಿಣಾಮಕಾರಿಯಾಗಿರುತ್ತೆ. ಮಾತು ಆಡೋ ಟೈಮ್ಲೇ ಆಡಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಾಗೆ ಕೆಲವು ವೇಳೆ ಮೌನವೂ ಕೂಡ ಒಳ್ಳೆಯದಾಗುತ್ತೆ. ನಾವು ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿರಬೇಕು ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ಕೊಟ್ಕೊಂಬರ್ತೀನಿ. ಸಂತೋಷದ ಬ್ಯಾಟ್ರಿನ ಆಗಾಗ ಚಾರ್ಜ್ ಮಾಡ್ಕೋಬೇಕು ಅಂತ ಹೇಳ್ತಾ 9ನೇ ಅಧ್ಯಾಯದಲ್ಲಿ ಚಿಂತೆಯಿಂದ ನಾವು ಹೆಂಗೆ ಪಾರಾಗಬೇಕು,
ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಏನೇ ಮಾಡೋಕ್ಕೋದ್ರೂ ಚಿಂತೆ ಅವನ್ನ ಕಾಡ್ತಾ ಇರುತ್ತೆ ಗೆಳೆಯರೆ. ಆ ಚಿಂತೆಯಿಂದ ನಾವು ಪಾರಾಗಬೇಕಾದ್ರೆ ನಾವು ಬ್ಯುಸಿಯಾಗಿರಬೇಕು. ನಿನ್ನೆ ನಾಳೆಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಬೆಳಗ್ಗೆ ಎದ್ದಾಗ ಇವತ್ತಿನ ದಿನ ಒಂದು ದಿನ ನಾನು ಇರತಕ್ಕಂಥ ಸಂಪನ್ಮೂಲಗಳಿಂದ ಹೇಗೆ ಕಳಿಬೇಕು ನೋಡ್ಕೊಳ್ಳೋಣ. ಫಸ್ಟ್ ಧನಾತ್ಮಕವಾಗಿ ಚಿಂತನೆ ಮಾಡಿ ನಮ್ಮ 24 ಗಂಟೆ ಟೈಮ್ನ ನಾವು ಯಾವ ರೀತಿ ಕಳೀಬೇಕು ಅಂತೇಳಿ ಒಳ್ಳೆ ಪ್ರಾರ್ಥನೆ ಮಾಡಿ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳಲ್ಲೇ ಒಳ್ಳೆಯ ಚಿಂತನೆಗಳನ್ನು ಮಾಡಿ ನಮ್ಮ ಸಂಪನ್ಮೂಲಗಳನ್ನೇ ಬಳಸಿ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರಬೇಕು. ಚಿಂತೆ ಬಂದಾಗೆಲ್ಲ ನಾವು ಯಾವುದೋ ಒಂದು ಒಳ್ಳೆಯ ಹಾಡನ್ನು ಗುನುಗ್ತಾ ಮತ್ತು ಒಂದು ಒಳ್ಳೆಯ ಪ್ರೇ ಮಾಡ್ತಾ ಧನಾತ್ಮಕ ಚಿಂತನೆಯಿಂದ ಋಣಾತ್ಮಕ ಚಿಂತೆಯನ್ನು ಓಡಿಸ್ಬೇಕು. ಇದರ ಚಿಂತೆ ನಮ್ಮನ್ನು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಹಾಳು ಮಾಡುತ್ತೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನ ಹೇಳ್ತೀನಿ. ಮತ್ತು ಪ್ರೇಯರ್ ಈಸ್ ದ ಕೀ ಟು ಮಾರ್ನಿಂಗ್ ಆ್ಯಂಡ್ ಲಾಕ್ ಟು ಈವ್ನಿಂಗ್. ಬೆಳಿಗ್ಗೆ ಮತ್ತು ಸಾಯಂಕಾಲ ನಮಗೆ ಪ್ರೇಯರು ಪ್ರಾರ್ಥನೆ ಮಾಡಬೇಕು. ದಿನ ಆರಂಭವಾಗುವಾಗ ದಿನ ಮುಗಿಯುವಾಗಲೂ ಕೂಡ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನಮ್ಮ ಸುಪ್ತ ಮನಸ್ಸು ನಮಗಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇದು ಹೇಗೆ ಅನ್ನೋದನ್ನ 9ನೇ ಅಧ್ಯಾಯದಲ್ಲಿ ಹೇಳ್ತಾ, 10ನೇ ಅಧ್ಯಾಯದಲ್ಲಿ ಟೈಟ್ಲೇ ವರ್ತಮಾನದಲ್ಲಿ ಬದುಕುವ ಕಲೆ. ನಾವು ಪ್ರೆಸೆಂಟಲ್ಲಿರ್ಬೇಕು ಗೆಳೆಯರು. ಯಾವತ್ತು ಏನೇ ಇದ್ದಿದ್ರೂ ನಾವು ವರ್ತಮಾನದಲ್ಲೇ ಇದ್ಕೊಂಡು ಜೀವನ ಮಾಡಬೇಕು. ನಿನ್ನೆ ಆಗೋಗಿರುತ್ತೆ, ನಾಳೆ ಬರಬೇಕಾಗಿರುತ್ತೆ. ನಾವು ವರ್ತಮಾನದಲ್ಲಿ ನಾವೇನು ಮಾಡಬೇಕು, ಈ ಕ್ಷಣ ಇಲ್ಲಿ ನಾವು ಮಾಡಬಹುದಾದ ಮುಖ್ಯ ಕೆಲಸ ಏನು, ಅದ್ರ ಬಗ್ಗೆ ಡೇಲ್ ಕಾರ್ನೆಗಿಂತ ಅಮೇರಿಕಾದ ರೈಟರು ಇಂದಿಗಾಗಿ ಒಂದು ದಿನ ನಾನು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಹೇಳೋ ಮಾತನ್ನು ಹೇಳ್ತೀನಿ. ಅಬ್ರಹಾಂ ಲಿಂಕನ್ ಹೇಳ್ತಾರೆ, ನಾವು ಖುಷಿಯಲ್ಲಿರಬೇಕು ಮನಸ್ಸು ನಮಗಿದ್ದರೆ ನಾವು ಖುಷಿಯಾಗೇ ಇರ್ತೀವಿ ಅಂತ. ನಾವು ಈ ಒಂದು ದಿನ ಆದರೂ ಕೂಡ ನಾವು ವಾಸ್ತವಕ್ಕೆ ಹೊಂದ್ಕೊಂಡು ನಮ್ಮ ಸ್ಥಿತಿ ಏನಿದೆ ಅದನ್ನು ಒಪ್ಪಿಕೊಂಡು ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮಾನಸಿಕವಾಗಿ ಮೈಗಳ್ಳರಾಗಬಾರ್ದು. ಏನಾದ್ರು ಕಲಿಯಬೇಕು. ಯಾರನ್ನು ಟೀಕೆ ಮಾಡೋಕ್ಕೆ ಹೋಗಬಾರ್ದು, ನಿಯಂತ್ರಣ ಮಾಡೋಕ್ಕೋಗಬಾರ್ದು. ಇರೋ ಉಡುಪುಗಳಲ್ಲೇ ಒಂದು ಒಳ್ಳೆಯ ಉಡುಪನ್ನು ಹಾಕ್ಕೊಂಡು ಅರ್ಥಪೂರ್ಣವಾದ ದಿನದಲ್ಲಿ ಕೆಲಸವನ್ನು ಮಾಡ್ತಾ ಕಾಯಕವೇ ಕೈಲಾಸ ಅನ್ನೋ ತತ್ವದೊಡನೆ ಮುನ್ನುಗ್ಗಿ ಬೇರೆಯವ್ರಿಗೂ ಸಂತೋಷವಾಗಿಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ರೆ ಆ ದಿನ ಸುಂದರವಾಗುತ್ತೆ. ಖುಷಿಯಲ್ಲಿರುವಂತೆ ಯೋಚನೆ ಮಾಡಬೇಕು. ಹಂಗೆ ವರ್ತನೆ ಮಾಡ್ತಾಯಿದ್ರೆ ಖುಷಿ ನಮ್ಮದಾಗುತ್ತೆ ಅನ್ನೋದು ಡೇಲ್ ಕಾರ್ನಾಗಿ ವಿವರವಾಗಿ ಹೇಳ್ತಾರೆ. ಅದನ್ನು ಹೇಳ್ತಾ ಬರ್ತೀನಿ. ಮನುಷ್ಯನಿಗೆ ಅವನ ಯಾವುದೇ ಅಲಂಕಾರ ಆಗಲಿ, ಅವನ ಕೈ ಬಳೆಗಳಾಗಲಿ, ವಜ್ರಹಾರಗಳಾಗಲಿ ಶೋಭಿಸಲ್ಲ. ಅವನ ಮಾತಿಂದನೇ ಮನುಷ್ಯ ಮೇಲೆ ಬರ್ತಾನೆ. ಅದು ಹೇಗೆ ಅಂತಕ್ಕಂಥ ವಿಚಾರಗಳನ್ನ 9ನೇ ಅಧ್ಯಾಯದಲ್ಲಿ ಹೇಳಿ 10ನೇ ಅಧ್ಯಾಯ ಮರಳುಗಾಡಿನ ನದಿಗೆ ಬರ್ತೀನಿ. 11ನೇ ಅಧ್ಯಾಯ ಇದು. ಅಲ್ಲಿ ಅರೇಬಿಯನ್ ಗಾದೆ ಒಂದು ಹೇಳುತ್ತೆ, ಮಾನವ ಜೀವನ ಮರಳುಗಾಡಿನಲ್ಲಿ ಹರಿಯುವ ನದಿ ಅಂತ. ಹೌದು, ಮರಳುಗಾಡಿನಲ್ಲಿ ಒಂದು ನದಿಯನ್ನು ಹರಿಯಬಿಟ್ಟಾಗ ಸ್ವಲ್ಪ ದೂರ ಭಾಳ ಪ್ರಬಲವಾಗಿರುತ್ತೆ. ಆಮೇಲೆ ಕಡಿಮೆ ಆಗುತ್ತೆ, ಕಡೆಗೆ ಬಂದು ಹಿಂಗೆ ಹೋಗುತ್ತೆ. ನೀರು ಕಂಪ್ಲೀಟಾಗಿ ಇರಲ್ಲ. ಹಂಗೆ ಒಂದು ಮಗು ಹುಟ್ಟಿದಾಗ ಭಾಳ ತೇಜೋಹಾರಿಯಾಗಿರುತ್ತೆ. ಹಂಗೆ ಬೆಳೀತಾ ಯೌವನ ಪ್ರೌಢಾವಸ್ಥೆ ಮುಪ್ಪು ಹಿಂಗೆ ಬರುತ್ತೆ. ಅದನ್ನು ಕಾಲವನ್ನು ತಡೆಯೋಕ್ಕಾಗಲ್ಲ. ನಮ್ಮ ಪ್ರಾಣಸ್ಪಂದನ ಇದೆಲ್ಲ ಇದು ಮಾಡುತ್ತೆ. ಅಲ್ಲಿವರೆಗೆ ನಾವು ಏನೇನು ಅಚೀವ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರಬೇಕು. ನಮ್ಮ ಶಕ್ತಿ ಇರುವಾಗಲೇ ಅದನ್ನು ನಾವು ಮಾಡಬೇಕು. ಎಣ್ಣೆ ಕಾಳಿನಲ್ಲಿ ಎಣ್ಣೆ ಇರುವಂತೆ ಗಾಡ್ ಪರ್ವೇಡ್ಸ್ ಇನ್ ಆಲ್ ಆ್ಯಸ್ ದ ಆಯಿಲ್ ಇನ್ ದ ಆಯಿಲ್ ಸೀಡ್ ಅಂತಾರೆ. ದೇವರು ಎಲ್ಲ ಕಡೆ ಇರ್ತಾನೆ. ಆ ದೇವರ ಇರುವಿಕೆಯನ್ನು ನಂಬಿ ನಾವು ದೈಹಿಕ ಬಲಕ್ಕಿಂತ ಆತ್ಮದ ಬಲ ಇದೆ ಅನ್ನೋ ಶಕ್ತಿಯನ್ನು ನಂಬ್ಕೊಂಡಾದಾಗ ಹೆಚ್ಚು ಶಕ್ತಿ ಬರುತ್ತೆ. ಅದಕ್ಕೆ ಹಲವಾರು ಉದಾಹರಣೆಗಳನ್ನ, ಸಣ್ಣ ಸಣ್ಣ ಗಾದೆಗಳನ್ನು, ಒಳ್ಳೊಳ್ಳೆ ಇಂಗ್ಲೀಷ್ ಪ್ರಾವರ್ಬ್ಗಳನ್ನ ಜೋಡಿಸಿ ಹೇಳ್ತೀನಿ. ನಮಗೆ ಹಲವು ವೇಳೆ ನಾನು ಅಲೆಕ್ಸಾಂಡರ್ ಒಂದು ಮಾತು ಹೇಳ್ತಾರೆ. ಅವ್ರು ಯಾರೋ ಕೇಳ್ತಾರೆ, ನೀವು ತಂದೆಗಿಂತ ಗುರುಗೆ ಯಾಕೆ ಹೆಚ್ಚಿಗೆ ಬೆಲೆ ಕೊಡ್ತೀರಿ ಅಂದಾಗ ಅವ್ರು ಹೇಳ್ತಾರೆ, ನನ್ನ ತಂದೆ ಸ್ವರ್ಗದಿಂದ ನನ್ನನ್ನು ಭೂಮಿಗೆ ತಂದುಬಿಟ್ಟ, ನನ್ನ ಗುರು ನನ್ನ ಭೂಮಿಯಿಂದ ಸ್ವರ್ಗಕ್ಕೆ ಏರಿಸ್ತಾ. ನನ್ನ ತಂದೆ ನನಗೆ ನಾಶವಾಗುವಂಥ ಸಿರಿಯನ್ನು ಕೊಟ್ಟರೆ ನನ್ನ ಗುರು ನನಗೆ ನಾಶವಾಗದ ಅಮರ ಸಿರಿಯನ್ನು ಕೊಟ್ಟರು. ಅದಕ್ಕೋಸ್ಕರ ನಾನು ತಂದೆಗಿಂತಲೂ ಹೆಚ್ಚಿಗೆ ಗೌರವ ಗುರುಗೆ ಕೊಡ್ತೀನಿ ಅಂತ ಅಲೆಕ್ಸಾಂಡರ್ ಹೇಳೋ ಮಾತು ಸುವರ್ಣಾಕ್ಷರದಲ್ಲಿ ಇತಿಹಾಸದಲ್ಲಿ ಬರೆದಿಟ್ಟಿದ್ದಾರೆ. ಆ ಥರ ಕೆಲವು ವೇಳೆ ತಂದೆ, ತಾಯಿ, ಗುರುಗಳು ಎಲ್ಲರೂ ಕೂಡ ಅವರವರ ಘಟ್ಟದಲ್ಲಿ ಮುಖ್ಯ ಆಗ್ತಾರೆ. ತಾಯಿಯರನ್ನ ಯಾಕೆ ಸೃಷ್ಟಿಸ್ತಾನೆ ಅಂದರೆ ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಅನ್ನೋ ಮಾತು ಹೇಳ್ತಾರೆ. ಗಾಡ್ ಈಸ್ ನಾಟ್ ಎವ್ರಿವೇರ್ ಸೋ ಈ ಮೇಡ್ ದಿ ಮದರ್ ಅಂತ. ತಾಯಿಯೂ ಕೂಡ ಕೆಲವು ಗುರು ಆಗ್ತಾರೆ. ಹಂಗೆ ಪ್ರಕೃತಿನೂ ನಮಗೆ ಗುರು ಆಗುತ್ತೆ. ಇದು ಹೇಗೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂತ ಸರಳವಾಗಿ ಹೇಳ್ಕೊಂಡು 11ನೇ ಅಧ್ಯಾಯದಲ್ಲಿ ಇದನ್ನು ಹೇಳ್ತೀನಿ ಗೆಳೆಯರೆ. 12ನೇ ಅಧ್ಯಾಯ ತಂಪಾದ ಜೀವನ. ಒಬ್ಬ ಮನುಷ್ಯನ ಮೇಲೆ ಭಾರವಾದ ವಸ್ತುಗಳನ್ನ ಇಟ್ಬಿಟ್ಟು ಅವನು ಊಟ ಮಾಡು ತಿಂಡಿ ಮಾಡು ಅಂದರೆ ಖಂಡಿತ ಮಾಡೋಕ್ಕಾಗಲ್ಲ. ಅದರಿಂದ ಅವನು ಹೇಳ್ತಾನೆ, ಚೀನಾ ದೇಶದ ಒಂದು ಗಾದೆ ಹೇಳುತ್ತೆ, ಓ ಮನುಷ್ಯನೇ ನೀನು ಸುಖವಾಗಿರಬೇಕಲ್ವೇ,
ಹಾಗಾದರೆ ನಿನ್ನ ಮನದೊಳಗಿರತಕ್ಕಂಥ ಚಿಂತೆಯನ್ನು ಹೊರಹಾಕು. ಅದಕ್ಕಾಗಿ ನಿನ್ನ ಅಹಮಿಕೆ ಪೊಳ್ಳು ಬುದ್ಧಿಗಳನ್ನ ಬಿಟ್ಟುಬಿಡು, ಆಗ ನೀನು ಸುಖಿಯಾಗಿ ಇರ್ತೀಯ ಅಂತ. ನಿಜ ಮಾತು. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾರಗಳನ್ನು, ನಮ್ಮ ಕೆಲವು ಕೆಲವು ಗುಣಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಎಲ್ಲರಂಗೆ ನಾವು ಸುಂದರವಾಗಿರ್ಬೋದು. ನಾನು ಚೆನ್ನಾಗಿರಬೇಕು ಅನ್ನೋದು ಸರಿ, ನಾನೇ ಚೆನ್ನಾಗಿರಬೇಕು ಅನ್ನೋದು ತಪ್ಪು ಗೆಳೆಯರೆ. ಅದಕ್ಕೆ ಬೇಕಾದಂಥ ಉದಾಹರಣೆಗಳನ್ನ ಕೊಡ್ತೀವಿ. ಆತ್ಮವಿಶ್ವಾಸಕ್ಕೂ ಅಹಂಕಾರಕ್ಕೂ ತಿಳಿವಾದ ಗೆರೆ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದೆರಡು ಅಡಿ ಆಳದ ನೀರಿರುತ್ತೆ, ಅಲ್ಲಿ ನೀರಿಗಿಂತ ರಾಡಿಯ ಇದ್ದರೂ ಕೂಡ ಹಂಸ ಪಕ್ಷಿ ಬಂದು ಸುಂದರವಾಗಿ ತೇಲುತ್ತೆ, ಅದು ಆತ್ಮವಿಶ್ವಾಸ. ಅದೇ ಇದಕ್ಕೆ ಒಂದು ಎಮ್ಮೆ ಇಳಿದ್ರೆ ಆ ನೀರನ್ನೆಲ್ಲ ರಾಡಿ ಎದ್ದೊಳಿಸ್ಬಿಡುತ್ತೆ, ಅದು ಅಹಂಕಾರ ಆಗುತ್ತೆ. ತಂಗಾಳಿ ಕಣೆಗೆ ಆತ್ಮವಿಶ್ವಾಸ ಆದರೆ ಬಿರುಗಾಳಿ ಏನಾಗುತ್ತೆ, ಅಹಂಕಾರ ಆಗುತ್ತೆ. ಒಂದು ಹೂವಿನ ತೋಟಕ್ಕೆ ತಂಗಾಳಿ ಬೀಸಿದ್ರೆ ಹೂವು ಸುಂದರವಾಗಿ ಅರಳಿ ನಗ್ತವೆ, ಅದ್ರ ಬಿರುಗಾಳಿ ಬೀಸಿದ್ರೆ ಹೂವೆಲ್ಲ ಉದುರೋಗುತ್ತೆ. ಇದು ಹೇಗೆ ಅನ್ನೋದ್ರ ಬಗ್ಗೆ ವಿವರವಾದ ಭಾಳ ಸಣ್ಣ ಸಣ್ಣ ವಿಚಾರಗಳು, ಭಾಳ ಚೇತೋಹಾರಿಯಾದ ಉದಾಹರಣೆಗಳನ್ನು ನಾನು ಈ 12ನೇ ಅಧ್ಯಾಯದಲ್ಲಿ ಕೊಡ್ತೀನಿ. ಹಂಗೆ ಪ್ರಶಂಸೆ ಎಂಬ ದಿವ್ಯ ಮಂತ್ರ ಶೀರ್ಷಿಕೆ ಇಟ್ಟಿದ್ದೀನಿ. ಇದರಲ್ಲಿ ನಮ್ಮ ಜೀವನಕ್ಕೆ ಬೇರೆಯವರು ಒಳ್ಳೆಯದನ್ನು ಬಯಸಿದ್ರೆ, ಬೇರೆಯವರು ನಮಗೆ ಸಹಕಾರ ಕೊಟ್ಟರೆ ನಾವು ಎಂಥ ಅಚೀವ್ಮೆಂಟ್ ಮಾಡ್ಬೋದು. ಯಾರಿಗೇ ಆಗಲಿ ಪ್ರತಿಭಾವಂತರವರಿಗೆ ಒಂದು ಸಹಕಾರ ಬೇಕಾಗುತ್ತೆ. ಒಬ್ಬ ಬಡ ರೈತ ಮಹಿಳೆ ಇರ್ತಾಳೆ, ಆದರೆ ಆತ್ಮವಿಶ್ವಾಸದಿಂದ ಕೂಡಿರ್ತಾಳೆ. ಅವಳು ಒಂದಿನ ಚಿಂತಾಕ್ರಾಂತ ಆಗಿದ್ದ ತನ್ನ ಮಗನ ಕರೆದು ಯಾಕೆ ಅಂತ ಕೇಳ್ತಾಳೆ. ಅವನಿಗೆ ಗಾಯಕನಾಗಬೇಕು ಅನ್ನೋ ಉದ್ದೇಶ ಇರುತ್ತೆ, ಆದರೆ ಅವನ ತರಗತಿಯಲ್ಲಿರ್ತಕ್ಕಂಥ ಮಾಸ್ಟರ್ ನಿನಗೆ ಆ ಕಲೆ ಇಲ್ಲ, ನೀನು ಖಂಡಿತ ಗಾಯಕನಾಗಲ್ಲ ಅಂದ್ಬಿಡ್ತಾರೆ. ಅದರಿಂದ ಬೇಜಾರಾಗಿರ್ತಾನೆ. ತಾಯಿ ಹೇಳ್ತಾಳೆ, ಅವನ ಭರವಸೆ ಹೇಳೋದು ಒಪ್ಕೋತಾಳೆ. ಯಾರು ಹೇಳಿದ್ದು ನಿನ್ನಲ್ಲಿ ಗಾಯಕನಾಗುವ ಶಕ್ತಿ ಇದೆ ಅಂತೇಳಿ ಅವನಿಗೆ ಸ್ಫೂರ್ತಿ ತುಂಬಿ ಮುದ್ದಾಡಿ ಹೇಳ್ತಾಳೆ, ನೀನು ಒಂದಲ್ಲ ಒಂದಿನ ದೊಡ್ಡ ಗಾಯಕನಾಗ್ತೀಯ ಅಂತ. ಆಕೆ ಮರುದಿನದಿಂದ ಇನ್ನಷ್ಟು ದುಡಿದು ಕಾಲಿಗೆ ಚಪ್ಪಲಿನೂ ಹಾಕೊಳ್ಳದೆ ಉಳಿಸಿ ಮಗನ ಚೆನ್ನಾಗಿ ಓದಿಸಿ ಆ ಒಂದು ಗಾಯನ ಕಲೆಯ ತರಬೇತಿಯನ್ನು ಕೊಡಿಸಿ ಮುಂದೆ ಒಳ್ಳೆ ಮಹಾನ್ ಗಾಯಕನನ್ನು ಮಾಡ್ತಾಳೆ. ಅವನು ಕೂಡ ಹಲವಾರು ಅನೇಕ ಗಾಯಕರನ್ನು ಹುಟ್ಟಾಕ್ತಾನೆ. ಆ ಪ್ರಶಂಸೆ, ತಾಯಿಯ ಪ್ರಶಂಸೆ, ಹೊಗಳಿಕೆ ಅವನ್ನ ಈ ದೊಡ್ಡ ಮಟ್ಟಕ್ಕೆ ತಗೊಂಡೋಗುತ್ತೆ ಗೆಳೆಯರೆ. ಅದೇ ಥರ 19ನೇ ಶತಮಾನದ ಆದಿವಾಗ ಲಂಡನ್ನಲ್ಲೊಬ್ಬ ಹುಡುಗ ಮಹಾನ್ ಲೇಖಕನಾಗಬೇಕು ಅಂತ ಕನಸ್ಕೊಂಡಿರ್ತಾನೆ. ಸಾಗೋದೇ ಇಲ್ಲ. ಅವನು ತನ್ನ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಪತ್ರಿಕೆಗಳಿಗೆ ಬರೀತಾ ಇರ್ತಾನೆ. ಆ ಅನೇಕ ಅವನ ಬರಹಗಳು ಕಸದ ಬುಟ್ಟಿ ಸೇರ್ತಾ ಇರ್ತವೆ. ಕಡೆಗೊಂದಿನ ಬರುತ್ತೆ, ಒಬ್ಬ ಅವನ ಲೇಖನವನ್ನು ಪ್ರಶಂಸೆ ಮಾಡಿ ಅವನಿಗೆ ಗುರುತಿಸ್ತಾನೆ. ಆಗ ಅವನಿಗೆ ಭಾಳ ಸಂತೋಷ ಆಗುತ್ತೆ. ಅವನೇ ಚಾರ್ಲ್ಸ್ ಡಿಕನ್ಸ್ ಅಂತ ಒಬ್ಬ ದೊಡ್ಡ ಮಹಾನ್ ಲೇಖಕನಾಗ್ತಾನೆ. ಯಾವುದೋ ಒಬ್ಬ ಪತ್ರಕರ್ತ ಅವನನ್ನು ಗುರುತಿಸಿ ಅವನ್ನ ಮುಂದೆ ತರ್ತಾನೆ, ಪ್ರಶಂಸೆ ನೀಡಿ. ಹೀಗೆ ಕನಸು ಕಟ್ಟಿ ಕೂರೋದಲ್ಲ, ನಮ್ಮ ಕೆಲಸ ಮಾಡ್ತಾಯಿದ್ರೆ ಒಂದು ಅವಕಾಶ ಬರುತ್ತೆ. ಎಲ್ಲಿ ನಮ್ಮ ಪ್ರತಿಭೆ, ಸಿದ್ಧತೆ ಮತ್ತು ಅವಕಾಶಗಳು ಎರಡೂ ಸೇರೋ ಜಾಗನೇ ಅದೃಷ್ಟ ಅಂತೀವಿ. ಆದ್ದರಿಂದ ನಾವು ಬೇರೆಯವರು ಮಾಡೋ ಒಳ್ಳೆಯ ಕೆಲಸಗಳಿಗೆ ಪ್ರಶಂಸೆ ನೀಡಿ ಅವ್ರನ್ನ ಮುಂದೆ ತರುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ 13ನೇ ಅಧ್ಯಾಯದ ಸಾರಾಂಶ. 14ನೇ ಅಧ್ಯಾಯದಲ್ಲಿ ಒಂದು ಗ್ಯಾಲನ್ ಕಹಿಗಿಂತಲೂ ಒಂದು ಹನಿ ಜೇನಿಗೆ ಹೆಚ್ಚು ನೊಣಗಳು ಸೇರ್ತವೆ ಗೆಳೆಯರೆ. ಅದೇ ಥರ ನಾವು ಏನೇನೋ ದೊಡ್ಡ ಪ್ರಮಾಣಕ್ಕಿಂತ ನಾವು ಆ ಒಂದು ಕ್ವಾಲಿಟಿಯನ್ನು ಬೆಳೆಸ್ಕೋಬೇಕು ಕ್ವಾಂಟಿಟಿಗಿಂತ. ಅಲ್ಲಿ ಒಂದು ಸರಿ ಏನಾಗುತ್ತೆ, ಗಾಳಿಗೂ ಮತ್ತು ಬಿಸಿಲಿಗೂ ಕೂಡ ಸ್ಪರ್ಧೆ ಬರುತ್ತೆ. ಗಾಳಿ ರಾಯ ಹೇಳ್ತಾನೆ, ನಾನು ಎಲ್ಲವನ್ನು ಬದಲಾಯಿಸ್ಬಿಡ್ತೀನಿ ನೋಡ, ಅವನು ಕೋಟು ಹಾಕೊಂಡು ನಿಂತಿದ್ದಾನೆ ವೃದ್ಧ, ಅವನು ಕೋಟು ಬಿಚ್ಚಿಸ್ತೀನಿ ಅಂತ ಭಾರಿ ಪ್ರಯತ್ನ ಪಡ್ತಾನೆ ಗಾಳಿ ರಾಯ. ತಾನು ಬೀಸ್ತಾನೆ, ಅವನು ಎಷ್ಟು ಜೋರಾಗಿ ಬೀಸಿದ್ರೂ ಆ ಮುದುಕ ಕೋಟನ್ನು ಭದ್ರವಾಗಿ ಹಿಡ್ಕೊಂಡು ನಿಂತ್ಕೊತಾನೆ. ಆಮೇಲೆ ಬಿಸಿಲಿನ ಸರದಿ ಬಂದಾಗ, ಬಿಸಿಲು ಹಿತವಾಗಿ ಕಾಯಿಸಿದಾಗ ಆ ವೃದ್ಧ ಕೋಟನ್ನು ತೆಗೆದು ಇಡ್ತಾನೆ. ಅಂದರೆ ನಾವು ಬಲ ಪ್ರಯೋಗಕ್ಕಿಂತ ಶಾಂತ ರೀತಿಯಾದ ಒಳ್ಳೆಯ ಭಾವನೆಗಳು ಮನುಷ್ಯರಲ್ಲಿ ಪರಿವರ್ತನೆಗಳನ್ನ ತರುತ್ತೆ ಅನ್ನೋದನ್ನು ಅನೇಕ ಉದಾಹರಣೆಗಳನ್ನ ಮೂಲಕ ಹೇಳ್ತಾ, ನಮಗೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವನ್ನು ಮಾಡಬೇಕು. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವವನ ಧರ್ಮ ಒನ್ನಾಗದೆ ಬಿಡದು ಸರ್ವಜ್ಞ ಅಂತಕ್ಕಂಥ ಸರ್ವಜ್ಞನ ಮಾತುಗಳನ್ನ ಹೇಳ್ತಾ, ಅಲ್ಲಿ ನಾನು ನಮ್ಮ ನೈಜ ಘಟನೆಯನ್ನು ಒಂದು ಉದಾಹರಣೆ ಹಾಕಿದ್ದೆ. ಭಾಳಷ್ಟು ಜನ ಮೆಚ್ಚಿದ್ರು ಅದನ್ನು. ನಾನು JP ನಗರದಲ್ಲಿ ವಾಸ ಇರ್ತಕ್ಕಂಥ ಮನೆಯಲ್ಲಿ ಒಂದು ದಿನ ಮಳೆಗಾಲದ ಒಂದು ದಿನ ಏನಾಗುತ್ತೆ, ನಾವು ಒಂದು ಮನೆ ಹಿಂದ್ಗಡೆ ಭಾಗದಲ್ಲಿ ಇರ್ತೀವಿ. ನಮ್ಮ ಮನೆಯ ಮುಂದ್ಗಡೆ ಒಬ್ರು ಇರ್ತಾರೆ, ಅದರ ನಂತರ ಮುಂದೆ ಗೇಟ್ ಇರುತ್ತೆ. ನನ್ನ ಮನೆ ಇಲ್ಲಿಂದ ನೋಡ್ತೀನಿ, ಗೇಟ್ ಹತ್ರ ಮಕ್ಕಳು ಬಂದು ಊಟ ಕೇಳ್ತಾಯಿರ್ತಾರೆ. ಮಳೆ ಬರ್ತಾ ಇರುತ್ತೆ. ನಾನು ನಮ್ಮ ಪತ್ನಿಗೆ ಹೇಳ್ತೀನಿ, ಅವರು ಅಲ್ಲಿ ದೋಸೆಗಳನ್ನ
ದೋಸೆ ಇದೆ ಕೊಡಿ ಅಂತ. ನಾನು ಹೇಳ್ತೀನಿ, ಮಳೆ ಬರ್ತಾ ಇದೆ, ಚಳಿ ಇದೆ, ಅದರಿಂದ ಬಿಸಿ ದೋಸೆಗಳು ಕೊಡು ಅಂತ ಹೇಳ್ತೀನಿ. ಆ ಮಕ್ಕಳಿಗೆ ದೂರದಿಂದ ಸನ್ನೆ ಮಾಡಿ ಹೇಳ್ತೀನಿ, ಗೇಟ್ ಹತ್ರ ನಿಂತ್ಕೊಳ್ಳಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ. ನಮ್ಮ ಪತ್ನಿ ರೂಪಶ್ರೀ ಅವರು ಬಿಸಿ ದೋಸೆಗಳನ್ನು ಒಯ್ದು ಕೊಡ್ತಾರೆ. ನಾನು ತಗೊಂಡೋಗೋದ್ರೊಳಗೆ ಮಕ್ಕಳು ಹೊರಟೋಗಿರ್ತಾರೆ. ನಾನು ಭಾಳ ನೋವಾಗುತ್ತೆ. ಆ ದೋಸೆಗಳನ್ನೇ ಆರೋಗ್ಯದ್ರೂ ಕೂಡ ಅದನ್ನೇ ಕೊಡಬೇಕಾಯ್ತು, ಮಕ್ಕಳು ಹೊರಟೋದ್ರು ಅಂತ ಆ ಬೀದಿ ಕೊನೆಯವರೆಗೂ ನೋಡ್ಕೊಂಬರ್ತೀನಿ. ಅವತ್ತು ಆ ಮಕ್ಕಳು ಸಿಗಲ್ಲ, ಹೊರಟೋಗಿರ್ತಾರೆ. ನಾನು ನಿಂತ್ಕೊಳ್ಳಿ ಅಂತ ಹೇಳಿದ್ದು ಅವ್ರಿಗೆ ಗೊತ್ತಾಗಿರಲ್ಲ. ನನಗೆ ಭಾಳ ಇದಾಗುತ್ತೆ. ಏನಂತ ಆಗ ನಮ್ಮ ಪತ್ನಿ ಒಂದು ಮಾತು ಹೇಳ್ತಾರೆ, ನಾವು ಏನು ಅಂದ್ಕೋತೀವಿ ಆಗಲೇ ಮಾಡಿಬಿಡ್ಬೇಕು. ಮತ್ತು ಅತಿಯಾದ ಕಾಳಜಿ ಒಂದು ಸರಿ ಹಿಂಗಾಗುತ್ತೆ ಅಂತ. ನಿಜ, ನಮಗೇನಾದ್ರು ಅನ್ನಿಸ್ದಾಗ ಆಗಲೇ ಮಾಡಿಬಿಡ್ಬೇಕು. ಒಂದು ಸರಿ ನಾವು ಯಾರಿಗಾರು ಏನಾದ್ರು ಕೊಡಬೇಕು ಅಂದಾಗ ಆ ಕ್ಷಣವೇ ಕೊಡಬೇಕು. ಅಲ್ಲದೆ ಹೋದರೆ ನಾವು ಕೊಡೋ ಮನಸ್ಸು ಬಂದರೂ ಕೂಡ ಈಸ್ಕೊಳ್ಳೋರು ಇರಲ್ಲ. ಅದರಿಂದ ನಮಗೆ ಏನಾದ್ರು ಒಂದು ಒಳ್ಳೆಯ ಮನಸ್ಥಿತಿ ಬಂದಾಗ ಆ ಕ್ಷಣವೇ ಕಾರ್ಯಗಳನ್ನ ಮಾಡಬೇಕು ಏಕೆ ಅನ್ನೋದ್ರ ಬಗ್ಗೆ ಅನೇಕ ಉದಾಹರಣೆಗಳನ್ನು ಹೇಳಿದ್ದೀವಿ. ಚಂದನದಂಥ ಅರಣ್ಯಕ್ಕೆ ನಮ್ಮ ಹಸುಗಳು ಮೇಯಕ್ಕೆ ಹೋಗ್ತವೆ, ಆದರೆ ಆ ಹಸುವಿನ ಗಮನವೆಲ್ಲ ಮನೆಯಲ್ಲಿರ್ತಕ್ಕಂಥ ಕರು ಬಗ್ಗೆ ಇರುತ್ತೆ. ಹಾಗೆ ಕಸ ಗುಡಿಸ್ತಿರೋ ತಾಯಿಯ ಮನಸ್ಸು ತೊಟ್ಲಲ್ಲೇ ಇರೋ ಕಂದನ ಕಡೆ ಇರುತ್ತೆ. ಅಂಥ ಮನಸ್ಸು ಹೊಂದಿರ್ತಾರೆ. ಬೇರೆಯವರು ಏನೇ ಕೆಲಸ ಮಾಡ್ತಾಯಿದ್ರು ತಮ್ಮ ಹಿತೈಷಿಗಳಿಗೂ ಕೂಡ ಚೆನ್ನಾಗಿರಬೇಕು ಅನ್ನೋ ಬಯಕೆ ಇರುತ್ತೆ. ಅವ್ರು ಏನೇ ಮಾಡ್ತಾಯಿದ್ರು ಒಂದು ಒಳ್ಳೆಯವರೆಗೆ ಅವರ ಮನಸ್ಸನ್ನು ಇಟ್ಕೊಂಡಿರ್ತಾರೆ. ಇದು ಅನೇಕ ಹೆಣ್ಮಕ್ಳು ತವರು ಮನೆ ಬಗ್ಗೆ ಒಳ್ಳೆಯ ಕಾಳಜಿಯನ್ನು ಇಟ್ಕೊಂಡಿರ್ತಾರೆ. ಅವರು ಗಂಡನ ಮನೆಗೆ ಹೋಗಿದ್ರು ಕೂಡ ಆ ಮನೆಯೂ ಬೆಳಗ್ತಾ ತವ್ರ ಮನೆಯೂ ಚೆನ್ನಾಗಿರಲಿ ಅಂತ ಹೇಳ್ತಾರೆ. ಅಲ್ಲಿ ಕೆಲವು ನಾಯಿಗಳು ಹೇಗೆ ನಿಯತ್ತಾಗಿರ್ತವೆ, ಬೆಕ್ಕುಗಳು ಹೇಗೆ ಬುದ್ಧಿವಂತವಾಗಿರ್ತವೆ ಅನ್ನೋದನ್ನ ಉದಾಹರಣೆಗಳ ಸಹಿತ ಹೇಳ್ತೀನಿ. ಹೀಗೆ 16ನೇ ಅಧ್ಯಾಯದ ಆತ್ಮಸಾಕ್ಷಿ. ಎಲ್ಲರ ಬದುಕಿನಲ್ಲಿ ಒಂದು ಮುಖ್ಯವಾದ ಆಸೆ ಸುದೀರ್ಘ ಕಾಲ ಸುಂದರವಾಗಿರಬೇಕು ಅಂತ. ಒಂದು ಯುವಕ ಒಂದು ಸಾವಿರಾರು ಬೆಲೆ ಬೂಟನ್ನು ಹಾಕೊಂಡು ಹೋಗ್ತಾ ಇರ್ತಾನೆ. ಅದು ಟೈಟ್ ಆಗಿರುತ್ತೆ, ಅವನು ಕಚ್ತಾ ಇರುತ್ತೆ ಕಾಲು, ಆದರೂ ಅವನು ತೆಗೆಯಲ್ಲ ಬೇರೆಯವ್ರು ನೋಡಲಿ ಅಂತ. ಆದರೆ ಏನಾಗುತ್ತೆ, ಅವನಿಗೆ ಗಾಯ ಆಗ್ತಾ ಇರುತ್ತೆ. ಅವನ ಉದ್ದೇಶ ಬೂಟನ್ನು ತೆಗಿಬೇಕಾ ಅನ್ನೋದಕ್ಕಿಂತ ಜನ ನೋಡಲಿ ಅಂತಿರುತ್ತೆ. ಆದರೆ ಅವನು ಬುದ್ಧಿವಂತನಾದರೆ ಆ ಬೂಟನ್ನು ತೆಗಿಬೇಕು, ಗಾಯ ಆಗದಿದ್ದಂಗೆ ನೋಡ್ಕೋಬೇಕಾಗಿತ್ತು. ಅದೇ ಥರ ಒಂದು ಹಸು ಏನು ಮಾಡುತ್ತೆ, ಹೋಗಿ ಕಾಡಿಗೆ ಹೋಗಿ ಚಿಂತೆ ಮಾಡ್ತಾ ಇರುತ್ತೆ. ಒಂದು ಗಿಡದ ನೆರಳನ್ನ ಮನಿಕೊಂಡು ಗಿಡ ಕೇಳುತ್ತೆ, ಯಾಕೆ ಚಿಂತೆ ಮಾಡ್ತಾ ಇದೀಯ ಅಂತ. ಅಯ್ಯೋ, ನಾನು ಚೆನ್ನಾಗಿ ಹಾಲು ಕೊಡ್ತಿದ್ದಾಗ ನನ್ನ ಮನೆ ಮಾಲೀಕರನ್ನು ಚೆನ್ನಾಗಿ ಬಳಸ್ಕೊಂಡು ಹುಲ್ಲು ನೀರು ಹಾಕ್ತಾಯಿದ್ರು, ಇವಾಗ ನಾನು ಹಾಲು ಕೊಡೋದು ನಿಲ್ಲಿಸಿದ ಮೇಲೆ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ. ಆಗ ಆ ಗಿಡ ಕೇಳುತ್ತೆ, ಹಾಗಾದರೆ ಇಲ್ಲಿ ಬಂದ್ಬಿಡು, ಕಾಡಲ್ಲಿ ಇದೆಯಲ್ಲ, ಇಲ್ಲಿ ಒಳ್ಳೆ ಮೇವು ನೀರು ಎಲ್ಲ ಇದೆ, ಆರಾಮಾಗಿರು ಅಂತ. ಹಸು ಹೇಳುತ್ತೆ, ಇಷ್ಟೆಲ್ಲ ಬಂದ್ಬಿಡ್ಬೋದು, ಆದರೆ ಆ ಮನೆಯ ಗೃಹಿಣಿ ನನಗೆ ದಿನ ಸಾಯಂಕಾಲ ಪೂಜೆ ಮಾಡಿ, ನನಗೆಲ್ಲ ಅಲಂಕಾರ ಮಾಡಿ, ನನಗೆ ಆರತಿ ಬೆಳಗಿ ನನಗೆ ಪೂಜೆ ಮಾಡ್ತಾರೆ, ಅದರಿಂದ ನನಗೆ ಭಾಳ ಖುಷಿಯಾಗುತ್ತೆ ಅಂತ. ಇಲ್ಲಿ ನೋಡಿ, ಹಸು ಆ ಪೂಜೆಗಳಿಂದಾಗಿ, ಆ ಮನೆ ಗೃಹಿಣಿ ತೋರಿಸೋ ಪ್ರೀತಿಯಿಂದಾಗಿ ನಾನು ಬರಲ್ಲ ಅಂತ ಹೇಳುತ್ತೆ. ಆದರೆ ಆ ಕ್ಷಣಿಕ ಆಸೆ ಅದಕ್ಕೆ ಭಾಳ ಹುಲ್ಲು ನೀರು ಇಲ್ಲದೆ ಹೋದರೂ ಕೂಡ ಇರುತ್ತೆ. ಅದು ಮುಖ್ಯ ಆಗಬಾರ್ದು, ಅದಕ್ಕೆ ಹುಲ್ಲು ನೀರು ಮುಖ್ಯ ಆಗಬೇಕಾಯಿತು. ಅಲ್ಲಿ ಯುವಕ ಬೂಟನ್ನು ತೆಗೆದು ಬೇರೆ ತನ್ನ ಅಳತೆಗೆ ತಕ್ಕನಾದ ಬೂಟ್ಗಳು ಹಾಕಬೇಕಾಯಿತು. ಕೆಲವು ವೇಳೆ ನಾವು ಬೇರೆಯವ್ರಿಗೋಸ್ಕರನೇ ಬದುಕ್ತಾ ಇರ್ತೀವಿ ಗೆಳೆಯರೆ, ಅದು ಮಾಡಬಾರ್ದು. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಮಗೇನು ಅನ್ನಿಸುತ್ತೆ ಸರಿ ಅಂದ್ಕೊಂಡು ಬಂದದ್ದನ್ನು ಮಾಡಬೇಕು. ಬೇರೆಯವರಿಂದ ಮೆಚ್ಚುಗೆ ಪಡೆಯೋಕ್ಕಾಗಲ್ಲ. ಎಷ್ಟು ಕೆಲಸ ಮಾಡಿದ್ರೂ ಬೇರೆಯವರಿಂದ ನಾವು ಮೆಚ್ಚುಗೆ ಪಡೆಯೋಕ್ಕಾಗಲ್ಲ. ಒಂದಲ್ಲ ಒಂದು ರೀತಿ ಅವ್ರು ಟೀಕೆ ಮಾಡ್ತಾನೆ ಇರ್ತಾರೆ. ಸಾಧ್ಯವಾದಷ್ಟು ಒಳ್ಳೆಯದನ್ನು ಬಯಸಬೇಕು. ನಮಗೆ ಏನು ಅನುಕೂಲ ಆಗಬೇಕು ಅದು ಮಾಡ್ಕೋಬೇಕು. ನಮ್ಮನ್ನು ನಾವು ಪ್ರೀತಿಸಬೇಕು, ನಮಗೆ ನಾವು ಸ್ಫೂರ್ತಿ ಕೊಟ್ಕೋಬೇಕು. ಯಾಕೆ ನಾವು ಹೆಚ್ಚು ಭಾಗ ಇರ್ತಕ್ಕಂಥದ್ದು ನಮ್ಮ ಜೊತೆ ನಾವು. ನಮ್ಮ ಆರೋಗ್ಯ ಭಾಗ್ಯಗಳು ಚೆನ್ನಾಗಿರಬೇಕು. ಘಟ ಇದ್ದರೆ ಮಠ ಅಂತಾರೆ. ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಾಗಿದ್ದರೆ ನಾವೇನಾದ್ರು ಮಾಡ್ಬೋದು ಅನ್ನೋದನ್ನ 16ರಲ್ಲಿ ಹೇಳ್ತಾ. ಹಂಗೆ ಅಂತರಂಗದ ಆರೋಗ್ಯ ಅಂತ 17ನೇ ಅಧ್ಯಾಯದ ಶೀರ್ಷಿಕೆ ಇದೆ. ಅಂತರಂಗ ಕೂಡ ಅದ್ಭುತವಾಗಿರಬೇಕು. ಇಂಥ ದೇಹ ಸಿರಿ ಅಮೂಲ್ಯವಾಗಿದ್ದರ ಜೊತೆಗೆ ಆಂತರ್ಯದ ಸಿರಿ ಅದ್ಭುತವಾಗಿರಬೇಕು. ಅಮೇರಿಕಾ ದೇಶದ ಕೊಲೆರಾಡೋನ ಶಿಖರದಲ್ಲಿ ಒಂದು ದೊಡ್ಡ ಮರ ಇರುತ್ತೆ ಗೆಳೆಯರೆ, 400 ವರ್ಷ ಬದುಕಿರುತ್ತೆ. ಆದರೆ ಅದು ಎಂತೆಂಥ ಬಿರುಗಾಳಿ, ನೀರುಗಲ್ಲುಗಳು ಏನೇನೋ ಆಗಿರುತ್ತೆ, ಸಿಡ್ಲೊಡೆದಿರುತ್ತೆ, ಆದರೆ ಅದು ಉರುಳಿರಲ್ಲ. ಒಂದು ದಿನ ಉರುಳು ಬಿದ್ದೋಗಿರುತ್ತೆ. ಆಮೇಲೆ ತಜ್ಞರು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ, ಎಂಥ ಬಿರುಗಾಳಿಗೆ, ಬರಸಿಡಿಲುಗಳಿಗೆ, ನೀರುಗಲ್ಲುಗಳಿಗೆ ಜಗ್ಗದ ಮರ, ಸಣ್ಣ ಸಣ್ಣ ಜೀರುಂಡೆಗಳು ಅದರ ಆಂತರಿಕವಾದ ಭಾಗವನ್ನು ತಿಂದದ್ದರಿಂದ ಅವು ಬಿದ್ದೋಗಿರುತ್ತೆ. ನೋಡಿ, ಹಂಗೆ ಸಣ್ಣ ಸಣ್ಣ ಚಿಂತೆಗಳು ನಮ್ಮನ್ನು ಕಾಡಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತವೆ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರ್ತೀವಿ. ಕೆಲವು ವೇಳೆ ಸಣ್ಣ ಸಣ್ಣ ಚಿಂತೆಗಳು ಕೂಡ ನಮ್ಮನ್ನು ಕಾಡ್ಬಿಡ್ತವೆ. ಆ ಥರ ಆ ಚಿಂತೆಗಳನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಸ್ಪಾರ್ಕ್ ನೆಗ್ಲೆಕ್ಟೆಡ್ ಆ್ಯಂಡ್ ಬರ್ನ್ಸ್ ದಿ ಹೌಸ್ ಅಂತ ಒಂದು ಪಾಠ ಇತ್ತು. ಒಂದು ಸಣ್ಣ ಕಿಡಿ ನೆಗ್ಲೆಕ್ಟ್ ಮಾಡಿದ್ರೆ
ಅದು ನಮ್ಮನ್ನೇ ಆ ಮನೆಯನ್ನೇ ಸುಟ್ಟಾಕ್ಬಿಡುತ್ತೆ. ಸಣ್ಣ ಬಿರುಕುಗಳು ಹಡಗನ್ನು ಮುಳುಗಿಸುತ್ತೆ. ಲಿಟಲ್ ಲೀಕ್ ವಿಲ್ ಸಿಂಕ್ ದ ಶಿಪ್ ಅಂತ. ನಾವು ಸಣ್ಣ ಪುಟ್ಟದ್ದಕ್ಕೂ ಕೂಡ ಎಚ್ಚೆತ್ಕೊಂಡು ಪರಿಹಾರಗಳನ್ನ ಅಲ್ಲಲ್ಲೇ ಕಂಡ್ಕೋಬೇಕು ಅನ್ನೋದನ್ನ 17ನೇ ಅಧ್ಯಾಯದಲ್ಲಿ ಹೇಳ್ತೀನಿ. ಹಂಗೆ ನಂಬಿಕೆಯ ಮಹತ್ವ 18ನೇ ಅಧ್ಯಾಯದಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತಾವು ನಂಬಬೇಕು. ಮಹಾತ್ಮ ಗಾಂಧೀಜಿಯವರು ಯಾವುದೇ ಆಯುಧಗಳಿಲ್ಲದವರು 20 ಕೋಟಿ ಜನರಲ್ಲಿ ನಂಬಿಕೆಯ ಶಕ್ತಿಯನ್ನು ಉಂಟು ಮಾಡಿದ್ರು. ಅದೇ ಥರ ಸುಭಾಷ್ ಚಂದ್ರ ಬೋಸ್ ಅವರ ಸಂಘಟನೆಯೂ ಕೂಡ ಕಾರಣ ಆಯಿತು. ಆದರೆ ಒಟ್ಟಾರೆ ನಂಬಿಕೆಯ ಶಕ್ತಿಯಿಂದ ದೊಡ್ಡ ದೊಡ್ಡದನ್ನು ಸಾಧಿಸ್ಬೋದು. ಮುಖ್ಯವಾಗಿ ಬಿಲೀಫ್ ಇಸ್ ಗಾಡ್, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಅದರಿಂದ ದೊಡ್ಡ ವ್ಯಕ್ತಿತ್ವ ಬೆಳೆಸ್ಕೋಬಹುದು. ಒನ್ ಮೆಷಿನ್ ಕ್ಯಾನ್ ಡೂ ದಿ ವರ್ಕ್ ಆಫ್ 50 ಆರ್ಡಿನರಿ ಮ್ಯಾನ್, ಬಟ್ ನೋ ಮೆಷಿನ್ ಕ್ಯಾನ್ ಡೂ ದಿ ವರ್ಕ್ ಆಫ್ ಒನ್ ಎಕ್ಸ್ಟ್ರಾಡಿನರಿ ಮ್ಯಾನ್ ಅಂತಾರೆ. ಅಂಥ ವ್ಯಕ್ತಿತ್ವ ನಮಗೆ ರೂಢಿಯಾಗಬೇಕಾದ್ರೆ, ನಾವು ಪ್ರಬಲವಾದ ವ್ಯಕ್ತಿತ್ವ, ಯಾವ ಯಂತ್ರನೂ ಮಾಡೋಕ್ಕಾಗದ ಕೆಲಸ ನಾವು ಮಾಡಬೇಕಾದ್ರೆ ನಾವು ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು. ಉದಾಹರಣೆಗೆ ಎಂಜಿನ್ ಏನಾಗುತ್ತೆ, ಹಲವಾರು ಬೋಗಿಗಳನ್ನ ಎಳೆಯುತ್ತೆ ರೈಲ್ವೆ ಎಂಜಿನ್ನು. ಅದೇ ಥರ ಮನಸ್ಸು ಚೆನ್ನಾಗಿದ್ದರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಚೆನ್ನಾಗಿಡುತ್ತೆ ಅನ್ನೋ ಉದಾಹರಣೆಗಳನ್ನ ಹೇಳ್ತಾ 19ನೇ ಅಧ್ಯಾಯಕ್ಕೆ ಬಂದು ಮನಸ್ಸೆಂಬ ಅದ್ಭುತ. ಮನಸ್ಸು ಮಾಡಿದ್ರೆ ನಾವು ಏನಾದ್ರು ಮಾಡ್ಬೋದು ಅಂತ. ಒಬ್ಬ ಇಲ್ಲಿ ಗೋನ್ಸಾಲ್ವೆನ್ಸ್ ಅನ್ನೋ ವ್ಯಕ್ತಿ ತನ್ನ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ, ಈಗಿರೋದು ಬದಲಾಯಿಸಬೇಕು ಅಂತ ಕನಸು ಕಾಣ್ತಾನೆ. ತನ್ನದೇ ಆದ ಒಂದು ಎಜುಕೇಷನ್ ಸಿಸ್ಟಮ್ ತರಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದರೆ ಅವನ ಯೋಜನೆ ಕೇಳಿದವರು ಅನೇಕರು ಅವನಿಗೆ ದುಡ್ಡು ಸಹಾಯ ಮಾಡಲ್ಲ. ಆದರೆ ಒಂದು ದಿನ ಅವನಿಗನ್ಸುತ್ತೆ ಇನ್ನೊಂದು ವಾರದೊಳಗಡೆ ಇದಕ್ಕೆ ಪರಿಹಾರ ಕಂಡ್ಕೊತೀನಿ ಅಂತ ನಂಬುತ್ತಾನೆ. ನಂಬಿದ ಮೇಲೆ ಅವನು ಏನೇನು ಮಾಡ್ಬೋದು, ಕೂಡಲೇ ಪತ್ರಿಕಾ ಮಿತ್ರರನ್ನೆಲ್ಲ ಕರೆಸಿ ಸಂಪರ್ಕ ಮಾಡಿ ಒಂದು ಸಭೆ ಏರ್ಪಡಿಸ್ತಾನೆ. ನನ್ನ ಹತ್ರ 1 ಕೋಟಿ ರೂಪಾಯಿ ಇದ್ದರೆ ನಾನು ಏನು ಮಾಡಬಲ್ಲೆ ಅಂತ. ಅವನು ತನ್ನ ಎಳೆಯಾಗಿ ತನ್ನ ಕನಸನ್ನು ಎಲ್ಲ ಸೇರಿದ್ದಂಥ ಎಲ್ಲರ ಮುಂದೆ ಬಿಚ್ಚಿಡ್ತಾನೆ. ಆಗ ಅಲ್ಲಿ ಇರ್ತಕ್ಕಂಥವನು ಒಬ್ಬನು ಫಿಲಿಪ್ ಡಿ ಆರ್ಮರ್ ಅಂತ ಮುಂದೆ ಬಂದು, ನಿನ್ನ ಯೋಜನೆ ಚೆನ್ನಾಗಿದೆ, ನಿನಗೆ 1 ಕೋಟಿ ರೂಪಾಯಿ ನಾನು ಕೊಡ್ತೀನಿ ಕೊಡ್ತಾನೆ. ಅದು ಅವನ ಹೆಸರೇ ಆರ್ಮರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಸಂಸ್ಥೆ ಸ್ಥಾಪಿಸ್ತಾನೆ. ಮುಂದೆ ಅದು ಈಗ ಇಲಿನೋಯಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಭಾಳ ದೊಡ್ಡ ಪ್ರಖ್ಯಾತಿಯನ್ನು ಹೊಂದಿದೆ. ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಕಾರಣ. ನಾವು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಮನಸ್ಸು ಹೂವಾದಾಗ ಜೀವನ ಜೇನಾಗುತ್ತೆ, ಕಡೆಗೆ ಜೇನುಗೂಡಾಗುತ್ತೆ. ರವಿ ಹೇಳ್ತಾರೆ ವಿವೇಕಾನಂದರು, ಮೋಡಗಳು ರವಿಯನ್ನು ಕ್ಷಣಕಾಲ ತಡಿಬೋದು ಅಷ್ಟೇ, ಆದರೂ ತಡೆ ಓ ಧೀರ ಹೃದಯವೇ, ವಿಜಯ ದೊರಕುವುದು ಅಂತ. ನಮ್ಮಲ್ಲಿ ಅಂತರಂಗದಲ್ಲಿ ಅದ್ಭುತವಾದ ಶಕ್ತಿಗಳಿವೆ. ನಾವು ನಮ್ಮ ಶಕ್ತಿಗಳನ್ನು, ನಮ್ಮಲ್ಲಿರೋ ದಿವ್ಯತೆಯನ್ನು ಈಚೆಗೆ ತರಬೇಕು ಅಂತಕ್ಕಂಥ ಮಾತನ್ನು ವಿವೇಕಾನಂದರು ಹೇಳ್ದಂಗೆ ನಮ್ಮ ಮುಂದಿನ ತಲೆಮಾರಿಗೆ ನಮ್ಮ ಮನೆಗಳಲ್ಲೂ ಹೇಳ್ತಾಯಿದ್ರು. ನಮ್ಮ ತಂದೆ ಬಸವರಾಜಪ್ಪನವರು ಅಂತ ಅವ್ರು ಹೇಳೋರು. ಅದೊಂದು ಉದಾಹರಣೆಯನ್ನು ಇಲ್ಲಿ ಹೇಳಿದ್ದೀನಿ. ಮನುಷ್ಯ ಹಣ ಇದ್ದಾಗ ಶೂರ ಆಗ್ತಾನೆ, ಇಲ್ಲದಿದ್ದಾಗ ಏಡಿ ಆಗ್ತಾನೆ. ಹಣ ಇಲ್ಲದವರು ಶೂರನ ಥರ ಧೈರ್ಯವಾಗಿ ಬಾಳಬೇಕು ಅಂತ. ಹಣ ಬೇಕು, ಕೆಲವೇ ಮನಿ ಇಸ್ ದ ಗುಡ್ ಸರ್ವೆಂಟ್ ಆ್ಯಂಡ್ ಇಟ್ ಈಸ್ ದ ಬ್ಯಾಡ್ ಮಾಸ್ಟರ್. ಹಣ ಎಲ್ಲದಕ್ಕೂ ಬೇಕು, ಆದರೆ ಅದೇ ಸರ್ವಸ್ವ ಅಲ್ಲ ಗೆಳೆಯರೆ. ಜ್ಞಾನ ಬೇಕು, ಒಳ್ಳೆಯ ಹೃದಯವಂತರಾಗಬೇಕು, ನಮ್ಮ ಮನಸ್ಸಿನಂತೆ ಹೃದಯ ಇರಬೇಕು, ವಿಶಾಲತೆ ಇರಬೇಕು, ಮನುಷ್ಯತ್ವ ಬೆಳೆಸ್ಕೋಬೇಕು. ಆಗಿದ್ದಾಗ ನಾವು ಏನು ಬೇಕಾದ್ರೂ ಮಾಡ್ಬೋದು. ಧೈರ್ಯ ನಮ್ಮ ಜೊತೆ ಇರಬೇಕು. ಒಳ್ಳೆಯ ಉದಾಹರಣೆಯಾಗಿ, ಒಳ್ಳೆಯ ಶಕ್ತಿಯಿಂದ, ಒಳ್ಳೆಯ ವಿಚಾರವನ್ನು ಬೇರೆಯವ್ರ ಬಗ್ಗೆ ನಾವು ಕಾಳಜಿಯನ್ನು ಹೊಂದ್ಕೊಂಡ್ರೆ ಹಣ ತಾನಾಗೇ ಬರುತ್ತೆ. ಸರಸ್ವತಿಯನ್ನು ಗಳಿಸ್ಕೋಬೇಕು ಅಂತನೋ ವಿಚಾರಗಳನ್ನು ಈ ನನ್ನ 20 ಅಧ್ಯಾಯಗಳು ಹೇಳುತ್ತೆ. ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಾರೆ, ಕತ್ತಲೆ ಕೋಣೆಯಲ್ಲಿ ನಾವೇ ಬಲಿಷ್ಠರು, ನಾವೇ ಶ್ರೇಷ್ಠರು ಅಂತ ಅನ್ಕೋತೀವಿ. ಒಂದಷ್ಟು ಹೊರಬಂದು ನೋಡಬೇಕು. ಎಂಥ ದಿವ್ಯವಾದ ಭವ್ಯವಾದ ಜಗತ್ತಿದು. ಎಷ್ಟು ಜನ ಸನ್ಯಾಸಿಗಳು, ಯೋಗಿಗಳು, ತ್ಯಾಗಿಗಳು ಇಲ್ಲಿದ್ದಾರೆ. ಏನು ವೀರರು, ಧೀರರು, ಶೂರರು, ಕವಿಗಳು, ಕಲಾವಿದರು. ಅವರು ಏರಿದ ಎತ್ತರಕ್ಕೆ, ನೋಡಿದ ಬಿತ್ತರಕ್ಕೆ, ಮಾಡಿದ ಸಾಧನೆಗೆ, ಸಿದ್ಧಿಗೆ ಸೀಮೆಯುಂಟೆ ಅಂತ. ಹಾಗೆ ಬಸವಣ್ಣವರು ಒಂದೇ ವಚನದಲ್ಲಿ ಹೇಳ್ತಾರೆ, ಕಳಬೇಡ, ಕೊಲಬೇಡ, ಮುನಿಯಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಡಿಸಬೇಡ, ಇದರ ಅಳಿಯಲು ಬೇಡ ಅಂತ. ಆಂಗ್ಲ ಒಬ್ಬ ಹೇಳ್ತಾನೆ, ಇದೊಂದು ವಚನ ಸಾಕು ಅಂತ ನಮ್ಮ ಜೀವನವನ್ನು ವೃದ್ಧಿಸ್ಕೊಳ್ಳೋಕ್ಕೆ. ಹಾಗೆ ಪಂಚಪೀಠದ ಗುರುಗಳು ಹೇಳ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ. ಇಡೀ ಮಾನವ ಧರ್ಮಕ್ಕೆ ಜಯ ಆಗಲಿ ಅಂತ ಅವರು ಹಾರೈಸ್ತಾರೆ. ಬಸವಣ್ಣವರು ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸ್ತಾರೆ. ಇಂಥ ಒಂದು ಅಪ್ರತಿಮ ನಾಡು ನಮ್ಮದು ಕರ್ನಾಟಕ. ಭಾರತ ದೇಶನೇ ಶ್ರೇಷ್ಠವಾದ ದೇಶ. ಅಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇಂಥ ಅಪ್ರತಿಮ ನಾಡಿನಲ್ಲಿ, ಶಾಂತಿಯ ಬೀಡಿನಲ್ಲಿ ನಾವು ಜನಿಸಿದ್ದೀವಿ. ಈ ಗಂಧದ ನಾಡಿನಲ್ಲಿ ನಾವು ಸುಂದರವಾಗಿ ಬದುಕ್ತಾವಿ. ಇಲ್ಲಿ ಅನೇಕ ಸಂಸ್ಥೆಗಳು, ಮಠಮಾನ್ಯಗಳು ಜ್ಞಾನ, ಅನ್ನ, ವಿದ್ಯೆಗಳೆಂಬ ತ್ರಿವಿಧ ದಾಸೋಹ ಮಾಡ್ತಾಯಿದ್ದಾರೆ. ಒಳ್ಳೊಳ್ಳೆ ರಾಜಕೀಯ ನಾಯಕರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ನಾವು ಸದುಪಯೋಗದಿಂದ ಪಾಸಿಟಿವ್ ಥಿಂಗ್ಸ್ಗಳನ್ನ ನೋಡಿ ನಮ್ಮ ಮನಸ್ಸನ್ನು ಹೂ ಮಾಡ್ಕೋಬೇಕು. ಜೀವನ ಜೇನಾಗುತ್ತೆ. ನನ್ನ ತಿರಳನ್ನು 20 ಅಧ್ಯಾಯಗಳು ನೀಡಿದ್ದೀನಿ ಗೆಳೆಯರೆ. ವಿಡಿಯೋ ಎಂತಾಯಿತು ಖಂಡಿತ ನೋಡಿ. ಇದನ್ನು ದಯಮಾಡಿ ನೋಡಬೇಕು. ನೀವು ಇದನ್ನು ನೋಡಿದವ್ರು ದಯವಿಟ್ಟು ಶೇರ್ ಮಾಡಬೇಕು ಅಂತ ಹೇಳ್ತೀನಿ ಗೆಳೆಯರೆ. ಇದು ಈ ಪುಸ್ತಕದ ಸಾರಾಂಶ. ಮನಸ್ಸು ಆಗಲಿ ಜೀವನ ಜೇನಾಗಲಿ.
ಈ ಕೃತಿಯನ್ನು ನೀವು ತರಿಸ್ಕೊಂಡು ಓದಿ ಖಂಡಿತ. ನನ್ನ ನಂಬರ್ 7760574305 7 ಮುದ್ರಣ ಕಂಡಿದೆ. ನಾಡಿನಾದ್ಯಂತ ಇದು ನನ್ನ ಉಳಿದ ಕೃತಿಗಳು. ಅನುಭವದ ಜೇನಾನಿ, ಅಮೃತದ ಸಂಜೀವಿನಿ, ಔದಾರ್ಯದ ಜೀವನ, ಮಾಧುರ್ಯದ ಮಧುವನ, ಅದ್ರ ಜೊತೆಗೆ ಈ ಮನಸ್ಸು ಆಗಲಿ ಜೀವನ ಜೇನಾಗಿ, ಇವೆಲ್ಲ ಸೇರಿ ಈಗಾಗಲೇ 30,000 ಪ್ರತಿಗಳು ರಾಜ್ಯದಾದ್ಯಂತ ಹರಡಿವೆ. ಬೃಹತ್ ಪುಸ್ತಕ ಮೇಳ ನನಗೊಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದೆ. ಪುನಃ ನಮಗೆ ಬೃಹತ್ ಪುಸ್ತಕ ಮೇಳದ ಅಭಿನಂದನಾ ಸಭೆಯಲ್ಲಿ ನನಗೆ ಮಾತನಾಡೋ ಅವಕಾಶ ಸಿಕ್ಕಿತ್ತು. ಸಭಾಧ್ಯಕ್ಷರೆದುರಿಗೆ ಚೆನ್ನಾಗಿ ಮಾತಾಡಿದೆ, ಈ ಕೃತಿ ಬಗ್ಗೆ ಎಲ್ಲ ಹೇಳಿದೆ. ಎಲ್ಲರೂ ಮೆಚ್ಕೊಂಡಿದ್ದಾರೆ. ಎಲ್ಲರೂ ಮತ್ತಷ್ಟು ಕೃತಿ ಬರೆಯೋಕ್ಕೆ ನನಗೆ ಪ್ರೇರಣೆ ನೀಡಿದ್ದಾರೆ ಗೆಳೆಯರೆ. ಕೆಲವು ನಮ್ಮ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಪತ್ರಕರ್ತರು ಜಿಲ್ಲೆಗೆ ಹೆಮ್ಮೆ ತಂದ ಲೇಖಕ ಅಂತ ನನಗೆ ಪ್ರಶಂಸೆ ಮಾಡಿದ್ದಾರೆ. ಈ ರೀತಿ ವಿಧಾನಸೌಧ ಪುಸ್ತಕ ಮೇಳದಿಂದ ನಾನು ಮತ್ತಷ್ಟು ಬೆಳಕಿಗೆ ಬಂದಿದ್ದೀನಿ. ನನ್ನ ಈ 3 ವ್ಯಕ್ತಿತ್ವ ವಿಕಸನದ ಕೃತಿಗಳು ಯುವಕರಿಗೆ, ಗೃಹಿಣಿಯರಿಗೆ, ಪ್ರತಿಯೊಬ್ಬರು ಕನ್ನಡ ಬಲ್ಲ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಎಲ್ಲ ಓದಿದ ಅನೇಕ ಗಣ್ಯಮಾನ್ಯರು ಹೇಳಿದ್ದಾರೆ. ದಯವಿಟ್ಟು ಲೆಂತಾದರೂ ಈ ವಿಡಿಯೋನ ಶೇರ್ ಮಾಡಿ ಗೆಳೆಯರೆ. ಎಲ್ಲರಿಗೂ ಒಳ್ಳೆಯ ವಿಚಾರಗಳು ತಲುಪಲಿ, ಒಳ್ಳೆಯ ಕೃತಿಗಳು ತಲುಪಲಿ. ಆದಷ್ಟು ರಿಯಾಯಿತಿ ದರದಲ್ಲಿ ಕೊಡ್ತೀನಿ. ನನಗೆ ಹಣಕ್ಕಿಂತ ಇದು ಹರಡಬೇಕು, ಒಳ್ಳೆಯ ವಿಚಾರಗಳು ಕರ್ನಾಟಕದ ಮನೆ ಮನೆ ತಲುಪಬೇಕು ಅಂತ ಹಲವರ ಆಶಯ ಇತ್ತು. ಅದಾಗಲಿ ನನ್ನ ಬಯಕೆ. ಮತ್ತು ನಿಮ್ಮಂಥ ಪ್ರೋತ್ಸಾಹ ನನಗೂ ಕೂಡ ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ನಿಮ್ಮ ಪ್ರೋತ್ಸಾಹವೇ ನನಗೆ ಶ್ರೀರಕ್ಷೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸುದೀರ್ಘವಾದ ಒಂದು ವಿಡಿಯೋ ನಾನು ಇವತ್ತು ಮಾಡಿದ್ದೇನೆ ಗೆಳೆಯರೆ. ನೀವೆಲ್ಲರೂ ಇದನ್ನ ಕೇಳಿದ್ದೀರಿ. ನಿಮಗೆಲ್ಲ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಒಳ್ಳೆಯ ವಿಚಾರಗಳು ಎಲ್ಲ ಕಡೆ ಹರಡಲಿ. ಗಾಂಧೀಜಿಯವರು ಹೇಳ್ದಂಗೆ ಲೆಟ್ ನೋಬಲ್ ಥಾಟ್ಸ್ ಎಲ್ಲ ಕಡೆಯಿಂದ ಬರಲಿ. ನಾವು ಸ್ವೀಕಾರ ಮಾಡೋಣ. ನಾವು ಎಲ್ಲರೂ ಸರ್ವರಳು ಒಂದೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದೆ ಅಂತ ಸರ್ವಜ್ಞ ಮಹಾನ್ ಕವಿ ಹೇಳ್ತಾರೆ. ಅದೇ ಥರ ನಾನು ಎಲ್ಲ 100 ಪುಸ್ತಕ ಓದಿ ಎಲ್ಲ ಲೇಖಕರಿಂದ ಕಲಿತದ್ದನ್ನು ನಾನು ಅರಗಿಸ್ಕೊಂಡು ಸರಳವಾಗಿ ಹೇಳಿದ್ದೀನಿ ಗೆಳೆಯರೆ. ಇದರಲ್ಲಿರ್ತಕ್ಕಂಥ ಅಂಶಗಳು ನಾನು ಪ್ರತಿನಿತ್ಯ ಪಾಲಿಸ್ತಾ ಇರ್ತೀನಿ ಗೆಳೆಯರೆ. ಇದು ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಒಳ್ಳೆಯ ಕೃತಿ ಅಂತ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಗೆಳೆಯರೆ. ದಯವಿಟ್ಟು ಈ ಕೃತಿಯನ್ನು ಸ್ವೀಕರಿಸಿ. ಓದ್ದೇದವರು ಕೂಡ ತರಿಸ್ಕೊಂಡು ಓದಿ. ಗಿಫ್ಟ್ ಕೊಡೋಕ್ಕೆ, ಒಂದು ಸಣ್ಣ ಪುಟ್ಟ ಉಡುಗೊರೆ ಕೊಡೋಕ್ಕೆ ಇದನ್ನು ತಾವು ಬಳಸ್ಕೋಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ದಿವ್ಯಾನಂದಮೂರ್ತಿ ಲೇಖಕರು. 7760574305 ನನ್ನ ನಂಬರು ಗೆಳೆಯರೆ. ತಾವು ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ, ನಿಮಗೆ ಈ ಕೃತಿಯನ್ನು ಸಂಪೂರ್ಣ ಸಾರಾಂಶವನ್ನು ಹೇಳೋಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ, ನೀವು ಕೇಳಿದ್ದಕ್ಕೆ ನನ್ನ ಮನದಾಳದ ನಮಸ್ಕಾರಗಳು ಗೆಳೆಯರೆ. ನಿಮಗೆ ನಮಸ್ಕಾರಗಳು.